ಒಂದೊಂದು ಉಪನ್ಯಾಸವನ್ನ ನೀಡ್ತಾ ಬಂದ್ವಿ. ಅದು ಪ್ರೊಫೆಸರ್ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಕೊರೋನಾದಿಂದ ವೆಬಿನಾರ್ ಅನ್ನ ಮಾಡ್ತಾ ಬಂದ್ವಿ. ಮೊದಲೆಲ್ಲ ಮುಖಾಮುಖಿಯಾಗಿ ಬಾಲಮಂದಿರದ ಮಕ್ಕಳಿಗೆ ಒಂದು ಉಪನ್ಯಾಸ ನೀಡ್ತಾ ಅವರಿಗೆ ಒಂದು ಊಟವನ್ನ ಕೊಡ್ತಾ ಇದ್ವಿ. ಈಗ ಕೊರೋನಾದ ನಂತರ ಒಂದು ಮುಖಾಮುಖಿಯಾಗಿ ಉಪನ್ಯಾಸ ನೀಡಿದೆ ವೆಬಿನಾರ್ ನಲ್ಲಿ ನಾವು ನೀಡ್ತಾ ಬರ್ತಾ ಇದ್ವಿ. ಅದಕ್ಕೆಲ್ಲ ಕಾರಣ ಪ್ರೊಫೆಸರ್ MRN ಅವರು. ಇವತ್ತಿನ ಒಂದು ಸಂಕಲ್ಪ ಮತ್ತು ವಿಕಲ್ಪ ಎಂಬ ವಿಷಯದ ಮೇಲೆ ಪ್ರೊಫೆಸರ್ ಅವರು ಮಾತನಾಡಲಿದ್ದಾರೆ. ಪ್ರತಿಯೊಂದು ಶೀರ್ಷಿಕೆಗಳು ಸಹ ನಾವು DTP ಸೆಂಟರ್ ನಲ್ಲಿ ಮಾಡಿಸಿದ್ರೆ DTP ಸೆಂಟರ್ ನಲ್ಲಿ ಕೇಳ್ತಾ ಇದ್ರು, ಏನ್ ಸರ್ ಯಾವ ತರ ಶೀರ್ಷಿಕೆ ತುಂಬಾ ಚೆನ್ನಾಗಿದಾವೆ, ಯಾವ ಈ ತರ ಅಂತಂದು. ಬರೀ ಶೀರ್ಷಿಕೆ ನೋಡಿ ಆ ಹುಡುಗ ಆಶ್ಚರ್ಯ ಪಡ್ತಿದ್ದ. ಆದ್ರೆ ಆ ಉಪನ್ಯಾಸ ಕೇಳಿದ ನಂತರ ಅವರು ಇನ್ನೂ ಈ ವಿಷಯದ ಮೇಲೆ ಈ ತರ ಎಲ್ಲ ಮಾತನಾಡಬಹುದಾ ಎಂಬುದು ಅವರಿಗೆ ಅರಿವಾಗಿರುತ್ತದೆ. ಸೊ ಈ ನಿಟ್ಟಿನಲ್ಲಿ ಸಂಕಲ್ಪ ವಿಕಲ್ಪ ಎಂಬುದು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿ. ಇದನ್ನ ನಾವು ಎಲ್ಲ ಕಡೆ ಶೇರ್ ಮಾಡಿರ್ತೀವಿ. ಹೀಗಾಗಿ ಇವತ್ತು ಸಂಕಲ್ಪ ವಿಕಲ್ಪ ಪ್ರೋಮಿತಾ ಗೌರಿಯ ಹುಟ್ಟುಹಬ್ಬದ ಅಂಗವಾಗಿ ಉಪನ್ಯಾಸ ಡಾಕ್ಟರ್ MRN ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಪ್ರೋಮಿತಾ ಗೌರಿ ಮತ್ತು ಅವರ ಏನು ಪ್ರಾಯೋಜಕರಿದ್ದಾರೆ ಅವರ ತಂದೆ ತಾಯಿಗಳ ಒಂದು ಇದ್ರ ಮೇಲೆ ನಿಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ವೆಬಿನಾರಿಗೆ ಸ್ವಾಗತಿಸ್ತೀನಿ. ಓವರ್ ಟು ಪ್ರೊಫೆಸರ್ MRN. ಎಲ್ಲರಿಗೂ ಗೌರವಪೂರ್ವಕ ಕರ್ನಾಟಕಾದ್ಯಂತ ಒಂದು ವಿಷಯನ ಅನೇಕರಲ್ಲಿ ಮನವಿ ಮಾಡ್ಕೊಳ್ತಾ ಬಂದಿದ್ದೀನಿ. ನೀವು ಯಾವಾಗ ಸಮಾರಂಭ ಮಾಡ್ತೀರಾ, ಜನರನ್ನ ಕರೆದು ಊಟ ಹಾಕ್ತೀರಾ, ಅವಾಗ ಒಂದು ಆಲೋಚನೆಗೂ ಒಂದು ಅವಕಾಶ ಮಾಡುವಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾನೆ ಬಂದೆ. ಆದ್ರೆ ಅದನ್ನ ವಿಶೇಷವಾಗಿ ಸಾಕಾರಗೊಳಿಸಿದವರು ನಮ್ಮ ಹುಡುಗಿ ಶೀಲಾ ಮತ್ತು ಡಾಕ್ಟರ್ ಧನಂಜಯ ಅವರ ಗಂಡ ಹೆಂಡತಿ. ಅವರ ಮಗುವಿನ ಹುಟ್ಟುಹಬ್ಬ, 17ನೇ ಹುಟ್ಟುಹಬ್ಬ. ನಾನು 16 ಉಪನ್ಯಾಸನೂ ನಾನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ವರ್ಷನೂ ಒಂದು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಅವಳ ವಯಸ್ಸಿನವರ ಸಮಸ್ಯೆಗಳನ್ನ ಪರಿಗಣಿಸಿ ಮಾತಾಡ್ತಾ ಬಂದಿರುವಂತದ್ದು ನಡೆದಿದೆ. ಈ ಬಾರಿ ಆ ಹುಡುಗಿ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯನ್ನು ಎದುರಿಸ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಭಾರತೀಯ ಮನಃಶಾಸ್ತ್ರದ ದೃಷ್ಟಿಯಿಂದ ಹೇಗೆ ನಮ್ಮ ಅಧ್ಯಯನ ಇರಬೇಕು ಅನ್ನುವಂಥದ್ದನ್ನು ಕುರಿತು ನಾನು ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ತೀನಿ. ಅದಾದ್ಮೇಲೆ ಪ್ರಶ್ನೋತ್ತರಕ್ಕೆ ಕೂಡ ಅವಕಾಶ ಇದೆ. ಸಂಕೋಚ ಮಾಡ್ಕೊಳ್ಳದೆ ನಾವು ಪ್ರಶ್ನೆ ಕೇಳಬಹುದು. ಈಗ ಮೂಲ ವಿಷಯಕ್ಕೆ ಬರುವ ಮುನ್ನ ಪ್ರೋಮಿತಾ ಗೌರಿಗೆ ತನ್ನ ಬದುಕಿನಲ್ಲಿ ಬಹಳ ಉತ್ತಮವಾದಂತಹ ಒಂದು ಅವಳ ಆಶೋತ್ತರಗಳು ಈಡೇರ್ತಾ ಬರಲಿ, ಅವಳು ನೆಮ್ಮದಿಯಾಗಿರ್ಲಿ ಅಂತ ಹಾರೈಸ್ತಾ, ಮತ್ತೆ ನಮ್ಮ ಶೀಲಾ ಮತ್ತು ಡಾಕ್ಟರ್ ಧನಂಜಯ ಅವರಿಗೆ ಈ ಕಾರ್ಯಕ್ರಮವನ್ನ ಛಲಬಿಡದ ತ್ರಿವಿಕ್ರಮನ ಹಾಗೆ ನಡೆಸಿಕೊಂಡು ಬರ್ತಿರೋದಕ್ಕೆ ಅಭಿನಂದನೆಗಳು ತಿಳಿಸ್ತಾ ಈಗ ನಾನು ಸೀದಾ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತೇನೆ. ಆದ್ಮೇಲೆ ಮಕ್ಕಳು ಶಾಲೆಗೆ ಬರುವುದಲ್ಲದೆ ಮನೆಯಲ್ಲೂ ಇರ್ತಾರೆ. ಮನೆಯ ನಿತ್ಯದ ಕೆಲಸ ಹೇಗ್ ನಡೆಯುತ್ತೆ ಅಂತ ನಮ್ಗೆಲ್ಲ ಗೊತ್ತು. ಅಲ್ಲಿ ಒಂದು ಫೋಕಸ್ ಇರಲ್ಲ, ಒಂದು ಲಕ್ಷ್ಯ ಇರೋದಿಲ್ಲ. ಏನಾಗುತ್ತೆ, ದಾರಿಲಿ ಹೋಗ್ತಾ ಇರ್ತೀವಿ, ಯಾವ್ದೋ ಒಂದು ಮಗು ಬೀಳುತ್ತೆ, ಬರುತ್ತೆ, ಸಮಾಧಾನ ಮಾಡ್ತೀವಿ, ಅಂಗಿ ಕೊಡುತ್ತೀವಿ, ಇನ್ಮೇಲೆ ನಿಧಾನಕ್ಕೆ ನೋಡ್ಕೊಂಡು ನಡಿಬೇಕಪ್ಪ ಅಂತ ಉಪದೇಶ ಹೇಳ್ತೀವಿ, ಮುಗೀತು. ಅದನ್ನೇ ನಾವು ಮುಂಚೆ ನಿರೀಕ್ಷೆಗಳು ಇಟ್ಕೊಂಡಿರೋಲ್ಲ. ಆಮೇಲೆ ಪಕ್ಕದಲ್ಲಿ ಇನ್ನೊಂದೇನಾದ್ರೂ ಆ ಕಡೆ ಹೋಗ್ತೀವಿ. ಹೀಗಾಗಿ ಲಕ್ಷ್ಯ ಅನ್ನೋದು ಏನು ಇರೋದಿಲ್ಲ. ನಮ್ಮ ಮನಸ್ಸೇನೋ ತನ್ನ ಚಿಂತೆಯಲ್ಲಿ ಇರುತ್ತೆ, ಯಾವುದೋ ಒಂದು ಕಡೆಗೆ ಲಕ್ಷ್ಯ ಕೊಡುತ್ತೆ. ಆದ್ರೆ ಅಧ್ಯಯನ ಅನ್ನೋದು ಹಾಗಲ್ಲ. ಲರ್ನಿಂಗ್ ಈಸ್ ಎ ಫೋಕಸ್ಡ್ ಅಪ್ರೋಚ್. ಅಂದ್ರೆ ಒಂದು ಖಚಿತವಾದಂತ ಬಿಂದುವಿಗೆ ತನ್ನ ಎಲ್ಲ ಆಲೋಚನೆಯ ಸಾಮರ್ಥ್ಯವನ್ನು ಕೇಂದ್ರೀಕರಿಸುವಂಥದ್ದು ಇದರಲ್ಲಿ ಅಧ್ಯಯನದಲ್ಲಿ ಆಗ್ಬೇಕಾದಂತ. ಈ ಜೀವನವನ್ನು ನೋಡಿರುವ ಮಕ್ಕಳು ಅಧ್ಯಯನನೂ ಹಾಗೆ ಮಾಡಿದ್ರೆ ತಾಪತ್ರೆ ಇಟ್ಕೊಳ್ತೀವಿ. ಪುಸ್ತಕ ಇಟ್ಕೊಂಡು ಹೋಗ್ತಾ ಅಲ್ಲೇನೋ ಶಬ್ದ ಆಯ್ತು, ಇಲ್ಲಿ ಇನ್ಯಾರೋ ನನ್ ಕಡೆ ನೋಡಿದ್ರು ಅಂತ ನೋಡ್ತಾ ಹೋಗ್ಬಿಟ್ರೆ ಆಗ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಲಕ್ಷ್ಯ ಚಂಚಲವಾಗ್ಬಿಡುತ್ತೆ. ಎಲ್ಲಿ ಲಕ್ಷ್ಯ ಚಂಚಲ ಆಗುತ್ತೆ ಕಲಿಕೆ ಆಗೋದಿಲ್ಲ. ಅದಕ್ಕೋಸ್ಕರ ಭಾರತೀಯ ತತ್ವಶಾಸ್ತ್ರದ ದೃಷ್ಟಿಯಿಂದ ಹೇಗೆ ನಾವು ಆ
ಏಕಾಗ್ರತೆಯನ್ನು ಸಾಧಿಸಬೇಕು ಅನ್ನುವಂಥದ್ದನ್ನು ಹೇಳುತ್ತೆ ಅನ್ನುವಂಥದ್ದನ್ನ ಈಗ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಅಲ್ಲಿ ಸ್ಲೈಡ್ ನಲ್ಲಿ ಒಂದು ನಮಸ್ಕಾರ ಮಾಡ್ತಾ ಇರುವಂತದ್ದು, ಇನ್ನೊಂದು ಆಶೀರ್ವಾದ ಮಾಡ್ತಾ ಇರುವಂತ ಚಿತ್ರ ಇರೋದನ್ನ ನೀವು ನೋಡ್ತೀರಾ. ನಮಸ್ಕಾರ ಮಾಡ್ತಾ ಇರೋದು ಕ್ವಶನ್ ಮಾರ್ಕ್, ಪ್ರಶ್ನೆ ಇದ್ದದ್ದು ಆ ಪ್ರಶ್ನೆಗೆ ಉತ್ತರವೇನು ಅಂತ ತಿಳಿಸುವಂತ ಅಧ್ಯಾಪಕನಿಗೆ ನಮಸ್ಕಾರ ಮಾಡ್ತಾ ಇದೆ ಕ್ವಶನ್ ಮಾರ್ಕ್. ಅಲ್ಲಿ ಆಶೀರ್ವಾದ ಮಾಡ್ತಿರೋ ಅಧ್ಯಾಪಕ ಎಕ್ಸ್ಕ್ಲಮೇಟರಿ ಮಾರ್ಕ್. ನೀನು ಕ್ವಶನ್ ಅನ್ನು ಸಮಸ್ಯೆ ಅನ್ಕೋಬೇಡ, ಅದೊಂದು ಆಶ್ಚರ್ಯ, ಆ ಆಶ್ಚರ್ಯವನ್ನ ನೀನು ಅರ್ಥ ಮಾಡ್ಕೊ ಅಂತ ಹೇಳೋ ಹಾಗೆ ಆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಒಮ್ಮೆ ಗುರು ಪೂರ್ಣಿಮೆಯಲ್ಲಿ ಯಾರೋ ಈ ಸ್ಲೈಡ್ ಮಾಡಿ ಕಳಿಸಿದ್ರು. ಅದನ್ನ ಕಳೆದ ಬಾರಿ ಕೂಡ ವಿನಯ ವಿಜಯ ಅನ್ನೋ ವಿಷಯದ ಬಗ್ಗೆ ಮಾತಾಡಿದಾಗಲೂ ಅದನ್ನ ಬಳಕೆ ಮಾಡಿದ್ವಿ, ಈಗಲೂ ಅದು ಬಳಕೆ ಮಾಡಿದೀವಿ. ಅದು ತುಂಬಾ ಕುತೂಹಲಕರವಾದ್ದು. ಪ್ರಶ್ನೆಯನ್ನ ಅಜ್ಞರು ಕೇಳಬೇಕು, ತಜ್ಞರು ಪ್ರಶ್ನೆ ಅನ್ನೋದು ಭಯದ ಸಂಗತಿ ಅಲ್ಲ, ಆಶ್ಚರ್ಯದ ಸಂಗತಿ, ಅಚ್ಚರಿಯ ಸಂಗತಿ ಅನ್ನೋದನ್ನ ಹೇಳಬೇಕು ಅನ್ನುವ ರೀತಿಯಲ್ಲಿ ಅದು ಇದೆ. ಹಾಗಾಗಿ ಗುರು ಅಂತಂದ್ರೆ ಒಬ್ಬ ವ್ಯಕ್ತಿನೇ ಆಗ್ಬೇಕಾಗಿಲ್ಲ, ಒಂದು ಪುಸ್ತಕ ಆಗ್ಬೋದು, ಒಂದು ಘಟನೆ ಆಗ್ಬೋದು, ಅಥವಾ ನಿತ್ಯದಲ್ಲಿ ನಾನು ನೋಡುವ ವಿದ್ಯಮಾನವೂ ನನಗೆ ಗುರುವಾಗ್ಬೋದು. ನನ್ನ ಏಕಾಗ್ರತೆ ಕಲಿಯುವ ಕಡೆಗೆ ಇದ್ರೆ ಯಾವುದು ಬೇಕಾದ್ರೂ ಗುರುವಾಗ್ಬಹುದು. ವಿದ್ಯೆಯನ್ನ ಗುರುನಾಂ ಗುರು ಅಂತಲೇ ಹೇಳ್ತಾರೆ. ಗುರುವಿನ ಗುರು ಯಾರು ಅಂದ್ರೆ ವಿದ್ಯೆ ಅಂತ ಹೇಳುವಂಥದ್ದು ವಾಡಿಕೆಯಲ್ಲಿದೆ. ಆದ್ಮೇಲೆ ಈ ಹಿನ್ನೆಲೆಯಲ್ಲಿ ನಾವು ಈ ಸಂಕಲ್ಪ ವಿಕಲ್ಪ ಅನ್ನುವಂತ ಎರಡು ಪದಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಈಗ ಲಕ್ಷ್ಯ ಇಡೀ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಇದ್ರೆ ಆಗ ಅವಾಗ ನಾವು ಏಕಾಗ್ರತೆ ಅನ್ನೋ ಪ್ರಶ್ನೆ ಬರೋಲ್ಲ. ಆದ್ರೆ ಒಂದು ಬಿಂದುವಾಗಿ ಕರ್ಸರ್ನ ಮೂವ್ ಮಾಡುವಾಗ ಆ ಒಂದು ಬಿಂದುವಿಗೆ ಲಕ್ಷ್ಯ ಕೊಟ್ಟು ಬಟನ್ ಒತ್ತಬೇಕಲ್ಲ, ಹಾಗೆ ಲಕ್ಷ್ಯವನ್ನ ಒಂದು ಕಡೆ ಮಾಡುವಾಗ ನಾವು ವಿಶೇಷವಾಗಿ ಗಮನ ಹರಿಸಬೇಕಾಗುತ್ತೆ. ಏನು ಅನ್ನುವಂಥದ್ದನ್ನ ನೋಡೋಣ ಮುಂದಿನ ಸ್ಲೈಡ್, ಮುಂದಿನ ಪ್ರದರ್ಶನಕ್ಕೆ. ಇಲ್ಲಿ ಮೊದಲನೇ ಸಾಲು ನೋಡಿ, ಸಂಕಲ್ಪ ವಿಕಲ್ಪ ಕಾರಕ ಮನಃ. ಅದು ಪುನಃ ಅನ್ನೋ ತರ ಇದೆ, ಅದು ದಯಮಾಡಿ ಮನಃ ಅಂತ ಓದ್ಕೊಳ್ಳಿ. ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ವ್ಯಾಖ್ಯಾನ ಇರುತ್ತೆ. ಮನಸ್ಸು ನಾವಾಗ್ತದೆ ಮೈಂಡ್ ಅಂತ ಒಂದೇ ಪದ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಆ ಮೈಂಡ್ ನ 4 ಭಾಗ ಮಾಡ್ತಾರೆ. 4 ಭಾಗ ಹೇಗ್ ಮಾಡ್ತಾರೆ ಅಂತಂದ್ರೆ, ಇಂದ್ರಿಯಗಳಿಂದ ಸೆನ್ಸ್ ಆರ್ಗನ್ಸ್ ಇಂದ ನಮ್ಗೆ ಮಾಹಿತಿ ಬರುತ್ತಲ್ಲ, ಆ ಮಾಹಿತಿಯನ್ನ ಪರಿಷ್ಕರಣ ಮಾಡಿ ಹೇಗೆ ಇದ್ರ ಬಗ್ಗೆ ನಾನು ಕ್ರಮ ತಗೋಬೇಕು ಅಂತ ಬುದ್ಧಿಗೆ ವರ್ಗಾಯಿಸುವಂತದ್ದನ್ನ ಮನಸ್ಸು ಅಂತ ಕರೀತಾರೆ. ಆ ಬುದ್ಧಿ ಆ ಮನಸ್ಸಿನಲ್ಲಿ ಹೇಳಿದ್ದನ್ನೆಲ್ಲ ಸೇರಿಸಿ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತೆ, ಅದನ್ನ ಬುದ್ಧಿ ಅಂತಾರೆ. ಅಹಂಕಾರ ಅಂದ್ರೆ ಇದು ನನ್ನ ಅನುಭವ ಅಲ್ಲ, ಯಾರದ್ದೋ ಅನುಭವ ಕೇಳಿದೀನಿ ಅನ್ನುವ ಭಾವನೆಯಿಂದ ನೋಡಿದ್ರೆ ಅದು ಅಹಂಕಾರ. ನನ್ನ ಅನುಭವವೋ ನನ್ನ ನೇರ ಅನುಭವವೋ ಯಾರೋ ಹೇಳಿದ ಅನುಭವವೋ ಅನ್ನೋದನ್ನ ನೋಡ್ಕೊಂಡಾಗ ಅಹಂಕಾರ ಅನ್ನತ್ತೆ. ಈ ಮನಸ್ಸು ಬುದ್ಧಿ ಅಹಂಕಾರ ಸಮಾಧಾನವಾಗಿದೆಯೇ ಇಲ್ವೇ ಅಂತ ತೋರಿಸೋದಕ್ಕೆ ಚಿತ್ತ ಅಂತ ಹೇಳ್ತಾರೆ. ಮನಸ್ಸು ಒಂದೇ, ಆದ್ರೆ ಕ್ರಿಯೆ 4 ಬಗೆಯ ಕ್ರಿಯೆ ಆಗಿರೋದ್ರಿಂದ ಅದನ್ನ 4 ಭಾಗ ಮಾಡಿ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಅಂತ ಹೇಳ್ತಾರೆ. ಮನಸ್ಸಿನ ವ್ಯಾಖ್ಯಾನವೇ ಸಂಕಲ್ಪ ವಿಕಲ್ಪ ಕಾರಕ ಮನಃ. ಬುದ್ಧಿಯ ವ್ಯಾಖ್ಯಾನ ನಿಶ್ಚಲಾತ್ಮಕ ಬುದ್ಧಿ. ಯಾವುದು ಒಂದು ನಿಶ್ಚಯಕ್ಕೆ ಬರುತ್ತೋ, ನಿರ್ಣಯಕ್ಕೆ ಬರುತ್ತೋ, ಆ ನಿರ್ಣಯವನ್ನ ಮಾಡುವಂತ ಶಕ್ತಿ ಮನಸ್ಸಿಲ್ಲ. ಮನಸ್ಸೇನಿದ್ರು ಶಿಫಾರಸ್ ಮಾಡುತ್ತೆ. ಆ ಶಿಫಾರಸ್ ಮಾಡುವಾಗ ಏನ್ ಮಾಡುತ್ತೆ, ಸಂಕಲ್ಪನೂ ಶಿಫಾರಸ್ ಮಾಡುತ್ತೆ, ವಿಕಲ್ಪನೂ ಶಿಫಾರಸ್ ಮಾಡುತ್ತೆ. ಸಂಕಲ್ಪ ಅಂದ್ರೇನು, ಕಲ್ಪ ಅಂದ್ರೆ ಕಲ್ಪಿಸ್ಕೊಳ್ಳೋದು, ಸಮ್ ಅಂದ್ರೆ ಸಮ್ಯಕ್ ಅಂತ ಚೆನ್ನಾಗಿ ಕಲ್ಪಿಸಿಕೊಂಡು ಹೌದು ಈ ಕೆಲಸ ನಾನು ತುಂಬಾ ಏಕಾಗ್ರತೆಯಿಂದ ಮಾಡ್ಬೇಕು ಅಂತ ನಿರ್ಧಾರ ಮಾಡುತ್ತಲ್ಲ, ಅದನ್ನ ಸಂಕಲ್ಪ ಅಂತ ಕರೀತಾರೆ. ಯಾವುದೋ ಒಂದು ಕೆಲಸ ಮಾಡ್ತೀನಿ ಅಂತ ನಿರ್ಧಾರ ಮಾಡದೇ ಇದ್ರೆ, ಸಂಕಲ್ಪ ಮಾಡದೇ ಇದ್ರೆ ಕೆಲಸ ಮಾಡಕ್ಕಾಗಲ್ಲ. ಸೊ ಕೆಲಸ ಮಾಡುತ್ತೇನೆಂಬ ನಿರ್ಣಯವನ್ನ ಕೈಗೊಳ್ತೀವಲ್ಲ, ಅದು ಸಂಕಲ್ಪ. ಹಾಗಾದ್ರೆ ವಿಕಲ್ಪ ಅಂದ್ರೆ ಏನು ಅಂದ್ರೆ, ಅಯ್ಯೋ ಅದು ಆಗುತ್ತೋ ಇಲ್ವೋ, ನಾನ್ ಮಾಡೋದ್ ಬೇಡ ಅಂತ ನಿರ್ಧಾರನ ಹಿಂತೆಗೆದುಕೊಳ್ಳುವಂತಹದ್ದು, ಮತ್ತೆ ನಿರ್ಧಾರವನ್ನ ಹಿಂದಕ್ಕೆ ಬಿಟ್ಬಿಡುವಂಥದ್ದು ಇದೆಯಲ್ಲ, ಅದನ್ನ ವಿಕಲ್ಪ ಅಂತಾರೆ. ಮನಸ್ಸು ಅದಕ್ಕೆ ಸ್ವತಂತ್ರವಾದ ಬುದ್ಧಿ ಇಲ್ಲ, ಸ್ವತಂತ್ರವಾದ ಶಕ್ತಿ ಇಲ್ಲ. ಅದಕ್ಕೆ ಅದೇನಿದ್ರು ಒಂದ್ಸರಿ ಸಂಕಲ್ಪ ಶಿಫಾರಸ್ ಮಾಡುತ್ತೆ, ಆಮೇಲೆ ಹೋಗ್ಬಿಟ್ಟು ಅರ್ಧ ದಾರಿ ಹೋಗ್ಬಿಟ್ರೆ ವಿಕಲ್ಪ ಆಗ್ಬಿಡುತ್ತೆ. ಈಗ ಉತ್ತರ ಯುದ್ಧ ಮಾಡ್ತೀನಿ ಅಂತ ಜೋರಾಗೆಲ್ಲ ಹೋಗ್ಬಿಟ್ರೆ ಹೇಳ್ಕೊಂಡ್ಬಿಟ್ಟ. ಆದ್ರೆ ಆ ಸೈನ್ಯ ನೋಡ್ತಿದ್ದ ಹಾಗೇನೆ ಅವ್ನ ಯುದ್ಧ ಮಾಡಕ್ಕಾಗಲ್ಲ ಅಂತ ಭಯ ಹಾಕೊಂಡ್ಬಿಟ್ಟು ವಿಕಲ್ಪ ಮಾಡ್ತಾರೆ. ಆದ್ದರಿಂದ ಸಂಕಲ್ಪ
ನಡಿಬೇಕಾದ್ರೆ ನಾವು ಅನ್ಕೊಂಡಿರೋ ಸಂಕಲ್ಪ ಓದ್ಬೇಕು ಅನ್ನೋ ಸಂಕಲ್ಪ ಮಾಡಿದ್ ನಡಿಬೇಕಾದ್ರೆ ವಿಕಲ್ಪ ಆಗಬಾರದು. ವಿಕಲ್ಪ ಆಗಬಾರದು ಅಂತಂದ್ರೆ ಸಂಕಲ್ಪ ದೃಢವಾಗಿರ್ಬೇಕು, ಬಿಗಿಯಾಗಿರ್ಬೇಕು. ನಾವು ಮಾಡಿರೋ ಸಂಕಲ್ಪ ಬೇಕಾದಾಗ್ಲಿ ನಾನು ಮಾಡಿದ್ದೆ ಅಂತ ಅನ್ನುವಂತ ದೃಢ ಸಂಕಲ್ಪ ಮಾಡ್ಬೇಕಾಗುತ್ತೆ. ಆ ದೃಢ ಸಂಕಲ್ಪವನ್ನ ಮಾಡಿಸುವಂತದ್ದು ಮನಸ್ಸಲ್ಲ, ಬುದ್ಧಿ. ಅದಕ್ಕೆ ನಾವು ಸಾಮಾನ್ಯಕ್ಕೆ ಯಾರನ್ನಾರು ನಿಂಗ್ ಮನಸ್ಸಿದ್ಯಾ ಅಂತ ಯಾರನ್ನಾರು ಹೊಂದಿದೀವ? ಇಲ್ಲ. ನಿಂಗ್ ಬುದ್ಧಿ ಇದೆಯಾ ಅಂತ ಬೈತೀವಿ. ಯಾಕೆ? ಮನಸ್ಸು 1000 ಹೇಳಿ, ಕೊನೆಯ ತೀರ್ಮಾನ ಬುದ್ಧಿಯದು, ಮನಸ್ಸಿನದಲ್ಲ. ಮನಸ್ಸು ಏನಿದ್ರು ಶಿಫಾರಸು ಮಾಡೋದು, ರೆಕಮೆಂಡಿಂಗ್ ಅಥಾರಿಟಿ ಅಷ್ಟೇ ಮನಸ್ಸು. ಹಾಗಾಗಿ ಈ ರೆಕಮೆಂಡಿಂಗ್ ಅಥಾರಿಟಿಗೆ ಸೋಲ್ತೀವೋ ನಾವು, ಕೊನೆಯ ನಿರ್ಧಾರ ತಗೊಳ್ತೀವೋ ಅನ್ನುವಂಥದ್ದು ಮನಸ್ಸು ಪ್ರಧಾನವಾಗಿದೆಯೋ ಬುದ್ಧಿ ಪ್ರಧಾನವಾಗಿದೆಯೋ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಈ ಮನಸ್ಸು ಮತ್ತು ಬುದ್ಧಿಯ ಎರಡು ಇದೆಯಲ್ಲ, ಈ ಎರಡರ ಪೈಕಿ ಅಧ್ಯಯನದಲ್ಲಿ ನಾವು ಬುದ್ಧಿಯಿಂದ ಕಲಿಯಬೇಕಾಗಿರೋದ್ರಿಂದ ನಿಶ್ಚಲ ಸ್ಥಿತಿಯನ್ನ ಬುದ್ಧಿ ಕೊಡದೆ ಹೋದರೆ ಆಗ ಏನಾಗುತ್ತೆ? ಕೂತ್ಕೋತೀವಿ, ಆಮೇಲೆ ಓದಿದ್ರೆ ಆಗಲ್ವೇ ಅನ್ಕೋತೀವಿ. ಹಾಗಾಗಿ ಸಂಕಲ್ಪ ವಿಕಲ್ಪಗಳೆರಡನ್ನೂ ನೋಡಿ, ವಿಕಲ್ಪಗಳು ಬೇಕಾದ್ದು ಬಂದ್ರೂ ಸಂಕಲ್ಪನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಕಲಿಕೆ ಮುಖ್ಯ ಆಗತ್ತೆ. ಮುಂದಿನ ಸಾಲು ನಿರಂತರ ಆದ್ಯತೆಯ ಹುಡುಕಾಟ ಅಂತ. ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಬಿಂದು ಎಲ್ಲಿ ಸ್ಕ್ರೀನಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಆದ್ರೆ ಒಂದೇ ಕಡೆ ಬೇಕಾದ್ರೆ ಆ ಬಿಂದು ಎಲ್ಲಿರ್ಬೇಕು ಅನ್ನೋದು ನಿರ್ಧಾರ ಮಾಡ್ಬೇಕಾಗಿದೆ. ಹಾಗಾಗಿ ನಾನು ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಭೌತಶಾಸ್ತ್ರ ಓದ್ತಾ ಕೂತಿದ್ದಾಳೆ ಅಂತ ಇಟ್ಕೊಳ್ಳೋಣ. ಆಗ ಅಯ್ಯೋ ಅಂದಾಗ ಕೆಮಿಸ್ಟ್ರಿ ಈಕ್ವೇಶನ್ ಮರ್ತೋಗ್ಬಿಟ್ಟಿದೆ, ಅದು ಓದ್ತೀನಿ ಅಂತ ಅಲ್ಲಿಗೆ ಹೋಗುದು. ಅಲ್ಲಿಗೆ ಹೋದಾಗ ಅಯ್ಯೋ ಇಂಗ್ಲಿಷ್ ಮಿನಿಸ್ಟ್ರಿ ನಾಳೆ ಟೆಸ್ಟ್ ಕೊಡ್ತೀನಿ ಅದನ್ನು ಓದ್ತೀನಿ ಅನ್ನುವಂಥದ್ದು. ಹೀಗೆ ಈ ಚಾಂಚಲ್ಯ ಇದೆಯಲ್ಲ, ಅದು ದೃಢ ಸಂಕಲ್ಪದ ಕೊರತೆ. ಆದ್ದರಿಂದ ಒಮ್ಮೆಗೆ ಒಂದು ವಿಷಯ ಮಾತ್ರ ಓದಕ್ ಸಾಧ್ಯ. ಆದ್ದರಿಂದ ಯಾವುದ್ರ ಬಗ್ಗೆ ಓದ್ತೀನಿ ಅಂತ ನಾನು ನಿರ್ಧಾರ ಮಾಡಿದ್ಮೇಲೆ ಬೇರೆ ವಿಷಯಗಳು 1000 ಬಂದರೂ ಕೂಡ ನಮ್ಮ ಮನಸ್ಸು ಏನಾಗ್ಬೇಕು? ಅದಕ್ಕೆಲ್ಲ ಬಾಗಿಲು ಮುಚ್ಚಿಬಿಡ್ಬೇಕು. ಮಾಡ್ತಿರೋ ಕೆಲಸ ಇವಾಗ ಇದು ಮುಗಿಲಿ, ಆಮೇಲೆ ನೋಡ್ತೀನಿ ಇನ್ನೋ ಹಾಗೆ. ಈಗ ಆಫೀಸಲ್ಲಿ ವಿಸಿಟಿಂಗ್ ಅವರ್ಸ್ ಅಂತ ಇರುತ್ತಲ್ಲ, ಹಾಗೆ ಈಗ ವಿಸಿಟ್ ಮಾಡ್ತಾ ಇದೆ ನನ್ನ ಫಿಸಿಕ್ಸ್ ಭೌತಶಾಸ್ತ್ರ ವಿಸಿಟ್ ಮಾಡ್ತಾ ಇದೆ. ಮ್ಯಾಥಮೆಟಿಕ್ಸ್ ಬಂದ್ರೆ ನಾನು ಜಾಗ ಕೊಡೋದಿಲ್ಲ. ಫಿಸಿಕ್ಸ್ ಎದ್ದೋದ್ಮೇಲೆ ಮ್ಯಾಥಮೆಟಿಕ್ಸ್ ಕೊಡ್ಬೇಕು. ಈ ದೃಷ್ಟಿಯಿಂದ ನೋಡೋದ್ರಿಂದ ಮೊದಲನೆಯ ವಿಕಲ್ಪ ಯಾವುದು ಅಂದ್ರೆ, ಯಾವ್ದು ಮಾಡ್ಲಿ, ಯಾವ್ದಕ್ಕೆ ಆದ್ಯತೆ ಕೊಡ್ಲಿ, ಪ್ರಯಾರಿಟಿ ಅಂತ. ಆದ್ಯತೆ ಅಂದ್ರೆ ನಿರಂತರವಾಗಿ ಯಾವ್ದಕ್ಕೆ ಆದ್ಯತೆ ಕೊಡ್ಲಿ ಅಂತ ಹುಡುಕುವಂತ ಮನೋಭಾವ ಇದೆಯಲ್ಲ, ಮಕ್ಕಳು ಅದನ್ನ ತುಂಬಾ ಗಂಭೀರವಾಗಿ ತಗೋಬೇಕಾಗುತ್ತೆ. ಆ ಆದ್ಯತೆಗಳನ್ನ ಕಣ್ಣು ಮುಚ್ಚಾಲೆ ಹಾಕ್ಬಿಟ್ರೆ ನಮ್ಮ ಗುರಿನೇ ತಪ್ಪೋಗುದು. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿ ಹೇಳ್ತಾರೆ, ಅಲೆಯುತ್ತಿದೆ ದೀಪ ಕಣ್ಗೆ ಗುರಿ ತಪ್ಪುವುದು. ಒಂದು ಜಿಂಕೆ ಹುಲ್ಲು ತಿಂತಾ ಇರುತ್ತೆ, ಅಲ್ಲಿ ಹುಲ್ಲು ಚೆನ್ನಾಗಿದೆ ಅಂತ ಅಲ್ಲಿ ಹೋಗುದು, ಅಲ್ಲಿ ಹುಲ್ಲು ತಿನ್ನುತ್ತಾ ಇರುವಾಗ ಇನ್ನೊಂದ್ ಕಡೆ ಚೆನ್ನಾಗಿದೆ ಅಂತ ಹೋಗೋದು ಮಾಡ್ತಾ ಇರೋದು ಹುಲ್ಲೇ ತಿಂದಲೇನೆ ಹಸುವೆಯಿಂದ ಸತ್ತು ಹೋಗುತ್ತೆ. ಹಾಗಾಗಿ ನಾವು ಈ ಮನಸ್ಸನ್ನ ದೃಢ ಮನಸ್ಸನ್ನ ಮಾಡೋದನ್ನೇ ಬುದ್ಧಿ ಅಂತ ಅನ್ನುವಂಥದ್ದು. ಈ ಬುದ್ಧಿಯ ಕಡೆಗೆ ನಾವು ಲಕ್ಷ್ಯ ಕೊಡ್ಬೇಕು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇನ್ನು ಮಾಪನೆ, ಈಗ ನಾವು ಆದ್ಯತೆಯನ್ನು ಹೇಗೆ ಆಯ್ಕೆ ಮಾಡ್ತೀವಿ? ಮನುಷ್ಯನ ಆವೇಶಗಳು ಯಾರೇ ಆಗಲಿ, ಒಂದು ಮಗುವಿಂದ ಹಿಡಿದು ದೊಡ್ಡವರವರೆಗೆ ತೀವ್ರವಾದ ಆವೇಶಗಳು ಎರಡೇ. ಒಂದು ಆಶೆ, ಇನ್ನೊಂದು ಭಯ. ಯಾವಾಗ ಆಸೆ ಆಗುತ್ತೋ ಅದನ್ನ ಮೊದಲು ಮಾಡಕ್ ಹೋಗ್ತೀವಿ. ಈಗ ನನಗೆ ಇದು ಇಂಗ್ಲಿಷ್ ಪೊಯಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಫಿಸಿಕ್ಸ್ ಓದ್ತಾ ಇದ್ರು ಬೇಡ ಯಾವ್ದು ಓದ್ಲಿ ಅಂತಂದ್ರೆ ಮೊದ್ಲು ಇಂಗ್ಲಿಷ್ ಪೊಯಮ್ ಓದೋಣ. ನನಗೆ ಬಾಲ್ಯದಲ್ಲಿ ತುಂಬಾ ಚೆನ್ನಾಗಿ ನೆನಪಿದೆ. ನಾನು ಹುಡುಗನಾಗಿದ್ದ ಕುವೆಂಪು ಅವರದ್ದು ಈ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅಂತ ಒಂದು ಪದ್ಯ ಇಟ್ಟಿತ್ತು. ಆ ಬೊಮ್ಮನಹಳ್ಳಿಯ ಕಿಂದರ ಜೋಗಿಯ ಪದ್ಯ ತುಂಬಾ ತಮಾಷೆಯಾಗಿರ್ತಿತ್ತು. ಓದಕ್ ಕೂತ್ಕೊಂತ ನಮ್ಮಲ್ಲಿ ಹೇಳಿದ ಸರಿ ನಾನು ಅದನ್ನೇ ಓದ್ತಾ ಇದ್ದಿತ್ತು. ಯಾಕೆ ಅಂದ್ರೆ ಅದರಲ್ಲಿ ಹುಡುಗಾಟಿಕೆ ತಮಾಷೆ ಇತ್ತು. ಸುಬ್ಬಾ ಶಾಸ್ತ್ರೀಯ ಜನಿವಾರ, ಇಲಿಗಳಿಗಾಗಿ ಸಾಹಾರ, ಭೃಂಗಾಮಲಕದ ತೈಲವ ಹಚ್ಚಿದ ಶೇಷಮ್ಮನ ನುಣ್ಣನೆ ಪಣಿವೇಣಿ, ಇಲಿಗಳಿಗಾಗಿ ತೂಟದ ಪೇಣಿ. ಇದು ಯಾವ ಮಗು ಖುಷಿ ಆಗಲ್ಲ ಹೇಳಿ. ನಾನು ಅದನ್ನೇ ಓದ್ತಾ ಇದ್ದೆ. ಯಾಕೆಂದ್ರೆ ನಂಗೆ ತಿಳಿದು ಅದು ಬರತ್, ನಂಗೆ ಬೇರೆದು ಓದ್ಬೇಕು ಅನ್ನುವಂತ ತಿಳಿದು ಆಶೆಗೆ ಮರಳಾಗ್ತಿದೆ. ಇನ್ ಕೆಲವು ಹುಡುಗರು ಆಶೆ ಮರಳಾಗೋದಿಲ್ಲ, ಭಯ. ನಂಗೆ ಯಾಕೋ ಮ್ಯಾಥಮೆಟಿಕ್ಸ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ಅದನ್ನೇ ಓದ್ತೀನಿ ಅಂತನ್ನೋರು ಇದ್ದಾರೆ. ಹಾಗಾಗಿ ನಾವು ನಿರ್ಧಾರ ಮಾಡ್ಬೇಕಾದ್ದು ಎಲ್ಲವನ್ನೂ ಸಮನಾಗಿ ಓದ್ಬೇಕು ಅಂತ. ಆದ್ರೆ ಎಲ್ಲವನ್ನೂ ಸಮನಾಗಿ ಓದಕ್ಕೆ ಅಡ್ಡಿ ಆಗೋದು ಎರಡು, ಒಂದು ಆಸೆ, ಒಂದು ಭಯ. ಈ ಆಸೆ ಭಯಗಳ ಸುಳಿಸಿ ಹಾಕೊಂಡ್ಬಿಟ್ರೆ ನಮ್ಮ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನ ಸಿಕ್ಕಾಪಟ್ಟೆ ಮಾಡುತ್ತೆ. ಆ ಸಂಕಲ್ಪ ವಿಕಲ್ಪದಲ್ಲಿ
ದುಡುಕು ಸಲ್ಲದು. ಸಂಕಲ್ಪ ಮಾಡ್ಬೇಕಾದ್ರೆ ನೀವು ಯೋಚನೆ ಮಾಡ್ಬೇಕು, ಬಟ್ ಒಂದ್ಸರಿ ನೀವು ನಿರ್ಧಾರ ಮಾಡಿದ್ರೆ ವಿಕಲ್ಪ ಆಗ್ಬಾರ್ದು. ಈ ಸಂಕಲ್ಪ ವಿಕಲ್ಪ ಅನ್ನೋದನ್ನ ತಮಾಷೆಯಾಗಿ ಹೇಳ್ತಾರೆ. ಏನಂದ್ರೆ ಲವ್ ಅಟ್ ಫಸ್ಟ್ ಸೈಟ್, ಫೈಟ್ ಅಟ್ ಫಸ್ಟ್, ಡೈವೋರ್ಸ್ ಅಟ್ ಫಸ್ಟ್ ಫೈಟ್ ಅಂತ. ಮೊದಲ ನೋಟದಲ್ಲೇ ಪ್ರೀತಿ ಅಂತೆ, ಮೊದಲ ಜಗಳದಲ್ಲೇ ಡೈವೋರ್ಸ್ ಅಂತೆ. ಹಿಂಗಾದ್ರೆ ಸಂಸಾರ ಉಳಿಯುತ್ತ? ಹಾಗಾಗಿ ಆತ್ಮೀಯರೇ, ನಾನು ತಮ್ಗೆ ಸಲಹೆ ಕೊಡ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಈ ಸಂಕಲ್ಪ ವಿಕಲ್ಪ ಇದೆಯಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಂದ್ರೆ, ಸಂಕಲ್ಪ ಮಾಡುವಾಗ ಎಷ್ಟು ಬೇಕಾದ್ರೂ ಯೋಚನೆ ಮಾಡಿ. ಒಂದ್ಸರಿ ಸಂಕಲ್ಪ ಮಾಡಿದ್ಮೇಲೆ ಆ ಕೆಲಸ ಮುಗಿಯೋವರೆಗೂ ವಿಕಲ್ಪ ಆಗ್ದಾಗ ನೋಡ್ಕೋಬೇಕು ಅನ್ನುವಂತ ತುಂಬಾ ಮುಖ್ಯ. ಇಲ್ಲಿ ತರಕಾರಿ ಹಣ್ಣು ಅಂತ ಬರ್ದಿದ್ದೀನಿ. ಯಾಕೆ ಹಾಗೆ ಬರ್ದಿದ್ದೀನಿ ಅಂತಂದ್ರೆ, ಗೃಹಿಣಿಯಾದವಳು ಅಡುಗೆ ಮನೆಗೆ ಹೋಗಿ ಇವತ್ತೇನ್ ಅಡುಗೆ ಮಾಡ್ಲಿ ಬೇಕಾದ್ರೆ ಏನ್ ಮಾಡ್ತಾಳೆ, ಯಾಕೆ ತರಕಾರಿ ಇದು ಹೀರೆಕಾಯಿ ಇದೆಯಲ್ಲ, ನನ್ನ ಮಗಳಿಗೆ ಬೋಂಡ ಅಂದ್ರೆ ಇಷ್ಟ, ಬೋಂಡ ಮಾಡ್ತೀನಿ ನಿರ್ಧಾರ ಮಾಡೋದು, ಅದೇ ಆಸೆ. ಇಲ್ಲಿದ್ರೆ ಈ ತರಕಾರಿ ಕೊಳತು ಹೋಗ್ತಿದೆ, ಇದು ನಾಳೆಗೆ ಇಟ್ಟಿರಲ್ಲ, ಅದಕ್ಕೋಸ್ಕರ ಇದನ್ನ ಮಾಡ್ತೀನಿ ಅಂತ. ಇತ್ತೀಚೆಗೆ 75ನೇ ವಯಸ್ಸಿನ ಮಗು ಈಗ ಅಡುಗೆ ಕಲ್ತ್ಕೋತಾ ಇದೆ ಅಂದ್ರೆ ನಾನು ಅದರಲ್ಲೇ ನಂಗಿದ್ದು ಬೇಗ ಈ ಉದಾಹರಣೆಗೆ ಜ್ಞಾಪಕ ಬಂತು. ಆದ್ದರಿಂದ ಅಡುಗೆಯನ್ನು ಗೃಹಿಣಿ ಹೇಗೆ ನಿರ್ಧಾರ ಮಾಡ್ತಾಳೋ ಆಸೆ ಭಯದಿಂದ, ಓದನ್ನು ಮಕ್ಕಳು ಹಾಗೆ ಮಾಡ್ತಾರೆ. ಹಾಗೆ ಮಾಡಬಾರದು. ಹೇಗೆ ಮಾಡ್ಬೇಕು ಅಂದ್ರೆ, ಒಂದು ಟೈಮ್ ಟೇಬಲ್ ಹಾಕೊಂಡು ವಾರದಲ್ಲಿ 6 ಗಂಟೆ ಫಿಸಿಕ್ಸ್ ಓದ್ಬೇಕು ಅಂದ್ರೆ ಅದು ಯಾವತ್ತಾರವಾಗಲಿ 6 ಗಂಟೆ ಓದ್ಲೇಬೇಕು. ಇಲ್ಲದೆ ಹೋದ್ರೆ ಎಲ್ಲ ವಿಷಯಗಳಿಗೂ ಸಮಾನವಾದಂತಹ ಆದ್ಯತೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಆಗ ಏನಾಗುತ್ತೆ, ಒಂದೇ ವಿಷಯ ಓದಿ ಇನ್ನೊಂದು ವಿಷಯದಲ್ಲಿ ಹುಡುಗರು ಹಿಂದೆ ಉಳಿಯೋ ಸಾಧ್ಯತೆ ಇದೆ. ನಾನು ತುಮಕೂರಿನಲ್ಲಿ ಕೆಲಸ ಮಾಡ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ನನ್ನ ಹತ್ರ ಮ್ಯಾಥಮೆಟಿಕ್ಸ್ ಹೇಳಿಸ್ಕೊತಾ ಇದ್ದ. ನನಗೂ ಅದು ಮ್ಯಾಥಮೆಟಿಕ್ಸ್, ನಾನು ಓದಾಗಿದ್ದು ಮ್ಯಾಥಮೆಟಿಕ್ಸ್ ಎಲ್ಲ ಹೊಸದಾಗ, ಅದು ಲಿಪ್ಮನ್ ಬರ್ಸಂತ ಒಂದು ಕ್ಯಾಲ್ಕುಲೇಟ್ ಪುಸ್ತಕ ಮಾಡಿದ್ರು. ನಾನು ಅವ್ನು ಹೇಳಿಸ್ಕೊಡುವಾಗೆಲ್ಲ ಹೇಳ್ತಿದ್ದೆ ಅದ್ರ ಜೊತೆ ಕೆಮಿಸ್ಟ್ರಿನ ಓದ್ಬೇಕಪ್ಪ ಅಂತ. ಅವ್ನು ಕೇಳಿಸ್ಕೊಳ್ಳಿಲ್ಲ. ಅವ್ನೇನ್ ಮಾಡ್ದ ಅಂದ್ರೆ, ನನ್ನ ಹತ್ರ ಮ್ಯಾಥಮೆಟಿಕ್ಸ್ ಹೇಳಿಸ್ಕೊಂಡ. ಅದೇನು ಗೊತ್ತೇನು, ಮ್ಯಾಥಮೆಟಿಕ್ಸ್ ಅಲ್ಲಿ 100ಕ್ಕೆ 100 ತಗೊಂಡ, ಕೆಮಿಸ್ಟ್ರಿ ಫೇಲ್ ಆದ. ನಾನು ಹೇಳಿದೆ, ಎಲ್ಲಪ್ಪ ನಾನು ಹೇಳಿದೀನಿ, ನೀನು ಹಾಗೆ ಇಷ್ಟಾನಿಷ್ಟದ ಮೇಲೆ ಅಷ್ಟೊಂದು ಹೋಗ್ಬೇಡ ಅಂತ ಹೇಳಿ. ಅಂದ್ರೆ ಆಸೆಯು ತಂದೊಡ್ಡುವ ದುರಂತ ಆ ಬಗೆಯದು. ಈಗ 50 ವರ್ಷ ಆದ್ಮೇಲೆ ನನಗೆ ಸಿಕ್ಕಿದ್ದ ಮೊನ್ನೆ, ನೀವು ಬೈದಿದ್ದು ಈಗ ಅರ್ಥ ಆಗ್ತಾ ಇದೆ ಸರ್, ಅವಾಗ ನಮ್ಗೆ ಬೈದ್ರು ಅಂತ ಸಿಟ್ಕೊಂಡ್ಬಿಟ್ಟಿದ್ದೆ ನಿಮ್ ಮೇಲೆ, ಈಗ ನಂಗೆ ಅರ್ಥ ಆಗ್ತಿದೆ ಅಂತ ಹೇಳಿ ಮುಂದಿನ ಸ್ಲೈಡ್ ಹಾಕಿ. ನಾವು ಹೇಗೆ ಸಂಕಲ್ಪ ಮಾಡ್ತೀವಿ ಅದ್ರ ಬೇರೆ ಯಾವುದು? ಆ ಹೆಸರು, ಆ ಪದದಲ್ಲೇ ಕಲ್ಪ ಅಂದ್ರೆ ಕಲ್ಪನೆ ಅನ್ನೋದು ಹೊಳೆಯುತ್ತೆ. ಹಾಗಾಗಿ ನಾನು ಓದೋದು ಅಂದ್ರೆ ಏನು, ನನಗೇನ್ ಬರುತ್ತೆ, ನನಗೇನ್ ಬರಲ್ಲ ಅಂತ ನನ್ನ ಕಲ್ಪನೆ, ಆ ವಿಷಯ ಏನು ಅನ್ನೋದ್ರ ಕಲ್ಪನೆ, ಎರಡನ್ನೂ ಸೇರಿಸಿ ನಾನು ಸಂಕಲ್ಪ ಮಾಡ್ತೇನೆ ಅಂತ. ಹಾಗನ್ಬಿಟ್ಟು ಬರೇ ಕಲ್ಪನೆಯೋ ಅಲ್ಲ. ನಂಗೆ ಟೆಸ್ಟ್ ಅಲ್ಲಿ ಕಮ್ಮಿ ಬಂದಿದೆ ಫಿಸಿಕ್ಸ್, ಅದಕ್ಕೆ ನಾನು ಫಿಸಿಕ್ಸ್ ಓದ್ಬೇಕು ಅಂತ ಹೇಳ್ತೀನಿ. ವಾಸ್ತವನೂ ಇರುತ್ತೆ. ಅದರಿಂದ ಕಲ್ಪನೆ ವಾಸ್ತವವನ್ನು ಬೆರೆಸಿ ಒಂದು ಸಂಕಲ್ಪವನ್ನು ನಾವು ಮಾಡ್ತೀವಿ. ಸಂಕಲ್ಪದಲ್ಲಿ ಕಲ್ಪನೆಯ ಅಂಶನೂ ಇದೆ, ವಾಸ್ತವದ ಅಂಶನೂ ಇದೆ. ಇದು ಗಮನಿಸಬೇಕಾಗಿದೆ. ಮುಂದಕ್ಕೆ ಹಾಗೆ ಮಾಡುವಾಗಲೂ ಕೂಡ ಆತರ ಪಡಬಾರದು, ಮರುಪರಿಶೀಲನೆ ಅಗತ್ಯ. ನಾವು ಮಾಡಿರೋ ಸಂಕಲ್ಪ ಮಾಡ್ಬಿಟ್ಟಿದೀನಿ, ಇರ್ಬೇಕಾ? ರಾಜ್ಕುಮಾರ್ ಅವರು ಇದನ್ ಮಾಡ್ಬೇಕು, ವಾಲ್ಯೂಮ್ ಮಾಡ್ಬೇಕು. ಹಾಗಾಗಿ ಸಂಕಲ್ಪ ಮಾಡುವಾಗ ನಾವು ಅದೇನೇನು ಸಾಧ್ಯತೆ ಇದೆಯೋ ಎಲ್ಲ ಯೋಚನೆ ಮಾಡ್ಬೇಕು. ಮಾಡದೇ ಇದ್ರೆ ಅವಾಗ ಮರುಪರಿಶೀಲನೆ ಮಾಡಬೇಕಾದಂತ ಸಂದರ್ಭ ಬರುತ್ತೆ. ಮರುಪರಿಶೀಲನೆ ಬರದೇ ಇರೋ ಹಾಗೆ ನಾವು ಸಂಕಲ್ಪ ಮಾಡ್ಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಮರುಪರಿಶೀಲನೆ ಮಾಡದೇ ಇರೋ ಆ ಸಂಕಲ್ಪ ಮಾಡ್ಬೇಕು ಅಂದ್ರೆ ಏನರ್ಥ, ಎಲ್ಲ ಸಾಧ್ಯತೆಗಳನ್ನು ಬರೀ ನಾವು ನಿರ್ಧಾರ ಮಾಡೋಕ್ ಮುಂಚೆ ಮಾಡ್ಬೇಕೆ ಹೊರತು ಆಮೇಲೆ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆಮೇಲೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಬಹುತೇಕ ಸಂಕಲ್ಪಗಳು ವಿಕಲ್ಪವಾಗುತ್ತೆ. ನಾನು ಓದ್ತೀನಿ, ಕೂತ್ಕೋತೀನಿ, ನನ್ನ ಕೈಲಿ ಓದಿ ಏಕಾಗ್ರತೆಯಲ್ಲಿ ಓದಕ್ಕಾಗಲ್ಲ, ಅವಾಗ ನಂಗೆ ಮಾರ್ಕ್ಸ್ ಕಮ್ಮಿ ಬರುತ್ತೆ. ಹಾಗಾಗಿ ಕಲಿಕೆಯಲ್ಲಿ ಸಂಕಲ್ಪ ಪ್ರಬಲವಾಗಬೇಕು, ವಿಕಲ್ಪ ಇಲ್ದಾಗಬೇಕು. ಅಂದ್ರೇನು, ನಮ್ಮ ಎಲ್ಲ ನಿರ್ಧಾರಗಳು ಟಗ್ ಆಫ್ ವಾರ್ ನಡೀತಾ ಇದೆ. ಎರಡು ಕಡೆ ಎಳಿತಾ ಇದೆ. ಸಂಕಲ್ಪ ಮಾಡು ಅನ್ನತ್ತೆ, ವಿಕಲ್ಪ ಬೇಡ ಅನ್ನತ್ತೆ. ಆ ಟಗ್ ಆಫ್ ವಾರ್ ಅಲ್ಲಿ ಯಾರು ಗೆಲ್ಬೇಕು ಅನ್ನೋದು ಯಾರು? ಸಂಕಲ್ಪ. ಸಂಕಲ್ಪ ದುರ್ಬಲವಾದ್ರೆ ವಿಕಲ್ಪ ಎಳೆದು ಬಿಡುತ್ತೆ. ವಿಕಲ್ಪ ಆದಾಗ ಏನಾಗುತ್ತೆ ಗೊತ್ತಾ? ವ್ಯಥೆ ಆಗುತ್ತೆ. ಅಯ್ಯೋ, ನಾ ಸಂಕಲ್ಪ ತಪ್ಪಾಗಿ ಮಾಡ್ಬಿಟ್ನಲ್ಲ ಅಂತ ಒಂದು ಮೊದಲನೇ ವ್ಯಥೆ. ಈಗಾಗಲೇ ಆ ದಾರಿಯಲ್ಲಿ ಸ್ವಲ್ಪ ಮುಂದೆ ಹೋಗಿದ್ದೇನೆ, ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅದೆಲ್ಲ ಹಾಳಾಗಿ ಹೋಗ್ಬಿಡ್ತಲ್ಲ, ನಾನು ಮುಂಚೆನೇ ನಾನು ಸರಿಯಾಗಿ ಸಂಕಲ್ಪ ಮಾಡ್ಬೇಕು ಅಂತ ಅನ್ಕೋಬೇಕಾಗಿತ್ತು, ಮಾಡುವಾಗ ನಾನು ದುಡುಕ್ಬಿಟ್ಟೆ ಅಂತ ಆಮೇಲೆ ಗೊತ್ತಾಗುತ್ತೆ ಏನ್ ಪ್ರಯೋಜನ. ಕೆಟ್ಟ ಮೇಲೆ ಬುದ್ಧಿ
ಬುದ್ಧಿ ಅಟ್ಟ ಮೇಲೆ ಒಲೆ ಊರಿದ್ದು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಕನ್ನಡದಲ್ಲಿ ಗಾದೆ ಇದೆ. ಅಡುಗೆ ಎಲ್ಲ ಇವಾಗ ಗ್ಯಾಸ್ ಸ್ಟವ್ ಯಾವಾಗ ಬೇಕಾದ್ರೂ ಹರಿಸ್ಬೋದು. ಈ ಗಾದೆ ಮಾಡಿದ ಸೌದೆ ಒಲೆ ಕಾಲದಲ್ಲಿ ಅಲ್ಲಿ ಅಡುಗೆ ಎಲ್ಲ ಆಗುವಂತ ಸೌದೆ ಒಲೆ ಚೆನ್ನಾಗಿ ಉಳಿದ್ರೆ ಏನ್ ಪ್ರಯೋಜನ? ಅಡುಗೆ ಮಾಡುವಾಗ ಬೇಕಾದ್ದು ತಾನೇ. ಹಾಗಾಗಿ ಸಂಕಲ್ಪ ವಿಕಲ್ಪ ಏನಾದ್ರು ಆಯ್ತು ಅಂದ್ರೆ ಪ್ಲಸ್ ವ್ಯಥೆ ಅಂತ ಬರ್ದಿದ್ದೀನಿ ನನಗೆ. ಆ ವಿಕಲ್ಪದ ಬರೇ ವಿಕಲ್ಪ ಆಗುದಿಲ್ಲ, ವಿಕಲ್ಪದ ಜೊತೆಯಲ್ಲಿ ವ್ಯಥೆಯೂ ಆಗುತ್ತೆ. ವ್ಯಥೆ ಆಗದಾಗ ನೋಡ್ಕೋಬೇಕಾದ್ರೆ ಸಂಕಲ್ಪ ವಿಕಲ್ಪ ಆಗದಾಗ ನೋಡ್ಕೋಬೇಕು. ಅದನ್ನ ನಾನು ಹೇಳಿಕೊಟ್ಟಿದ್ದು. ಸಂಕಲ್ಪ ವಿಕಲ್ಪಗಳು ಎರಡೂ ಕೂಡ ವಾಸ್ತವಗಳೇ. ಆದ್ರೆ ಸಂಕಲ್ಪ ವಿಕಲ್ಪವನ್ನ ಮೀರಬೇಕು ಅನ್ನುವಂಥದ್ದು ಭಾರತೀಯ ಮನಃಶಾಸ್ತ್ರದಲ್ಲಿ ಅತಿ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈಗ ಮುಂದಕ್ಕೆ ಹೋಗೋಣ. ಸಂಕಲ್ಪ ಮಾಡ್ಕೊಳ್ಳುವಂಥದ್ದು ಯಾವುದು? ಇಂಥ ಕುತೂಹಲ ಪ್ರಶ್ನೆ ಅಳಿಯ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಬೇರೆ ಸಮೇತ ಹೋಗ್ಬೇಕಾಗುತ್ತೆ. ಆಳಕ್ ಹೋದ್ರೆ ನಮ್ಗೆ ಗೊತ್ತಾಗೋದು. ಮೇಲ್ ನೋಡಿದ್ರೆ ಕಾಂಡ ಕಾಣುತ್ತೆ. ಒಂದ್ ಕಾಂಡ ಕತ್ತರಿಸಿ ಇಟ್ಕೊಳ್ಳೋಣ, ಆಗ ಗಿಡ ಇನ್ನೂ ಜೋರಾಗಿ ಬೆಳೆಯಕ್ ಶುರು ಆಗುದು. ಅದ್ರ ಬದಲು ಬೇರ್ ಸಮೇತ ಕಿತ್ತು ಹಾಕಿದ್ರೆ ಆಗ ಅದು ಹೋಗೋದಿಲ್ಲ. ಆದ್ರೆ ಬೇರ್ ತಿಳ್ಕೋಬೇಕಲ್ಲ, ವಿಕಲ್ಪದ ಬೇರ್ ಯಾವುದು, ಸಂಕಲ್ಪದ ಬೇರ್ ಯಾವುದು ಅಂತ ತಿಳ್ಕೋಬೇಕಲ್ಲ. ಅದನ್ನೇ ನಾವು ಇವತ್ತಿನ ಉಪನ್ಯಾಸದಲ್ಲಿ ಮುಖ್ಯವಾದ ವಸ್ತುವಾಗಿ ಇಟ್ಕೊಂಡಿರೋದು. ನೋಡಿ, ಸಂಕಲ್ಪ ಹೇಗೆ ಮೊದಲನೇದು ಸ್ವಸಾಮರ್ಥ್ಯ. ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ನನ್ ಕೈ ಮಾಡಕ್ ಆಗತ್ತೆ ಅಂತ ನಂಗೆ ಗ್ಯಾರಂಟಿ ಆದ್ರೆ ನಾ ಕೆಲಸ ಮಾಡೋದು, ಇದನ್ನ ಮಾಡೋದಿಲ್ಲ. ಅದರಿಂದ ಸ್ವಸಾಮರ್ಥ್ಯಗಳು ಸಂಕಲ್ಪವನ್ನ ದೃಢಪಡಿಸುತ್ತೆ. ಅದರಿಂದ ಸ್ವಸಾಮರ್ಥ್ಯದ ಬಗ್ಗೆ ಯಾವಾಗ್ಲೂ ಅನುಮಾನ ಪಡಬಾರ್ದು. ಯು ಕ್ಯಾನ್ ಬಿಲೀವ್ ಯು ಕ್ಯಾನ್ ಸಸ್ಪೆಕ್ಟ್ ಎವರಿಬಡಿ ಬಟ್ ನಾಟ್ ಯುವರ್ ಓನ್ ಪೊಟೆನ್ಶಿಯಲ್. ನಿಮ್ಮ ಸಾಮರ್ಥ್ಯವನ್ನೇ ನಾವು ಅನುಮಾನ ಪಟ್ರೆ ನಾವು ಯಾವತ್ತೂ ಅನುಮಾನದಲ್ಲೇ ಇರುವಂತದ್ದು. ಮೊದಲೇ ಕರ್ನಾಟಕ ಹನುಮಾನ್ ಹೊಂದಿದ್ದ ನಾಡು. ಅವನಿಗೂ ಅನುಮಾನ ಇತ್ತು, ನಾನು ಸಮುದ್ರ ಹಾರ್ತೀನೋ ಇಲ್ವೋ ಅಂತ. ಎಲ್ಲರೂ ನೀ ಹಾರ್ತೀಯ ಅಂದ್ರೆ ಹಾರ್ಬಿಟ್ಟ. ಹಾಗಾಗಿ ಈ ಅನುಮಾನಕ್ಕೆ ಎಲ್ರೂ ಯಾವಾಗ ಸಿಗ್ತೀವಿ ಓದಕ್ ಕೂತಿದ್ದಾಗ ನಿಮ್ಮ ಅಪ್ಪ ಅಮ್ಮ ಬಂದು ಹೇಳಕ್ಕಾಗತ್ತ, ಪರವಾಗಿಲ್ಲ ನೀನ್ ಮಾಡುವ ಅಂತ ನಾವೇನ್ ಮಾಡ್ಕೋಬೇಕಾಗಿ. ಸೊ ಸ್ವಸಾಮರ್ಥ್ಯ ಚೆನ್ನಾಗಿದ್ರೆ ಸಂಕಲ್ಪ ಚೆನ್ನಾಗಿರುತ್ತೆ. ನಂಗೆ ಅದು ಅನುಕೂಲ ಆಗುತ್ತೆ ಅಂತ ನಾನು ಕಲ್ಪಿಸ್ಕೊಡೋದಲ್ಲ. ಸ್ಪಷ್ಟವಾಗಿ ನಂಗೆ ಸರಿ ಮಾರ್ಕ್ಸ್ ತಗೊಂಡ್ರೆ ನಂಗೆ ಬೇರೆ ಕಡೆ ಸೀಟ್ ಸಿಗುತ್ತೆ ಅಂತ ಅನ್ನೋ ಅನುಕೂಲದ ಪ್ರಜ್ಞೆ ಇದ್ರೆ ಅವಾಗ ಸಂಕಲ್ಪ ಬಿಗಿಯಾಗುತ್ತೆ. ಸಹಕಾರ, ಅದಕ್ಕೆ ಬೇಕಾಗುವಂತ ಪುಸ್ತಕ ಅಥವಾ ಯಾರೋ ಅನುಮಾನ ಬಂದು ಹೇಳುವಂತ ಅಧ್ಯಾಪಕರು, ಲೈಬ್ರರಿ, ಲ್ಯಾಬೊರೇಟರಿ ಎಲ್ಲವೂ ಕೂಡ ನಮ್ಗೆ ಸಹಕಾರ ಕೊಡುತ್ತೆ. ಆ ಸಹಕಾರ ಇದೆ ಅನ್ನೋದನ್ನು ಉಪಯೋಗಿಸ್ಕೊಂಡು ನಾವು ಸಂಕಲ್ಪ ಬಳಕೆ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದು. ಅನುಕೂಲದ ಜೊತೆಗೆ ಅಗತ್ಯ. ಇದು ಕಲ್ತ್ಕೊಂಡೇ ಹೋದ್ರೆ ನನ್ ಬದುಕಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಾಗ ಹೌದಪ್ಪ ನಾನು ಕಲ್ತ್ಕೊಳ್ದೇ ಇದ್ರೆ ನನ್ನ ಜೀವನನೇ ಹಾಳಾಗಿ ಹೋಗುತ್ತೆ ಅನ್ನೋದು ಗೊತ್ತಾದ್ರೆ ಅವಾಗ ಹಿಂದಿನ ಸ್ಲೈಡ್ ಇನ್ನು ಮುಗ್ದಿಲ್ಲ. ಅಗತ್ಯ ಇದೆ ಅಂತಾಗ ಆಗತ್ತೆ. ಜೊತೆಗೆ ನಾವ್ ಯಾವುದೇ ಒಂದು ಕೆಲಸ ಸಂಕಲ್ಪ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ತ್ಯಾಗ ಮಾಡ್ಬೇಕಾಗುತ್ತೆ. ಅಂದ್ರೇನು? ನನ್ಗೇನು ತಿಂಡಿ ತಿನ್ಬೇಕು ಅಂದ್ರೆ ತಿಂಡಿ ತಿನ್ಬಿಟ್ಟು ಕೂತ್ಕೋಬೇಕು. ಅವ್ರು ಕೂತ್ಕೊಂಡ್ಬಿಟ್ಟು ಅಯ್ಯೋ ತಿಂಡಿ ತಿನ್ಬೇಕಾಗಿತ್ತು ಅಂತ ಮಧ್ಯೆ ಇದ್ದೋದ್ರೆ ತ್ಯಾಗ ಮಾಡ್ಬೇಕಾಗುತ್ತೆ. ಪ್ರತಿ ಕೆಲ್ಸಕ್ಕೂ ತ್ಯಾಗದ ಅಗತ್ಯ ಇದೆ. ಅದ್ ಮಾಡ್ಬೇಕು ಅನ್ನೋಂತ ಎಚ್ಚರ ನಮ್ಗಿರ್ಬೇಕಾಗುತ್ತೆ. ನಷ್ಟ ಪ್ರಜ್ಞೆ, ಕೆಲವು ಸರಿ ನಷ್ಟವೂ ಆಗುತ್ತೆ. ಓದಕ್ ಕೂತ್ಕೊಂಡಾಗ ಬೇರೆ ಇನ್ನೇನೋ ನಷ್ಟ ಆಗ್ಬೋದು, ಆಗ್ಲಿ, ಅದಕ್ಕಿಂತ ಇದು ಮುಖ್ಯ ಅನ್ನೋದು ಅನ್ಬೇಕು. ಆಮೇಲೆ ಶ್ರಮದ ಪ್ರಜ್ಞೆ. ಈ ಕೆಲಸ ಮಾಡ್ಬೇಕಾದ್ರೆ ಈ ಓದೋದನ್ನ ಇಷ್ಟ ಹೊತ್ತಲ್ಲಿ ಮುಗಿಸ್ಬೇಕು ಅಂದ್ರೆ ಎಷ್ಟು ವೇಗವಾಗಿ ಓದ್ಬೇಕು, ಎಷ್ಟು ಶ್ರಮ ಪಡ್ಬೇಕು, ಅರ್ಥ ಆಗದೆ ಇದ್ದದನ್ನ ಗುರ್ತು ಹಾಕೋಬೇಕು, ಅಧ್ಯಾಪಕರನ್ನ ಕೇಳ್ಬೇಕು ಅಥವಾ ಇನ್ಯಾರ ಸಹಪಾಠಿಗಳನ್ನ ಕೇಳ್ಬೇಕು, ಅವ್ರಿಗೂ ಅರ್ಥವಾಗಿರ್ಬೋದು. ಈ ಶ್ರಮ ಪ್ರಜ್ಞೆ ಕೂಡ ಇರ್ಬೇಕು. ಉಪ ಉತ್ಪನ್ನ, ಅದನ್ನ ಕಲ್ತ್ಕೊಳ್ಳುವಾಗ ಒಂದ್ ಸ್ವಲ್ಪ ಉತ್ಸಾಹ ಬರ್ಬೋದು. ಉತ್ಸಾಹ ಅನ್ನೋ ಉಪ ಉತ್ಪನ್ನ ಇದ್ರೆ ಇನ್ನು ಮುಂದಕ್ಕೆ ಓದ್ತೀನಿ ನಿಂತೀವಿ. ಅಯ್ಯೋ ಇದು ಕಲ್ತ್ಕೊಂಡು ಇಷ್ಟೇನೆ ಅಂತ ಆಗ್ಬಿಟ್ರೆ ಆ ಓದೋದಿಲ್ಲ. ಸೊ ಅದರಿಂದ ಇಲ್ಲಿ ನಾನು 7 ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಆ 7 ಅಂಶಗಳು ಎಂಥ ಅಂಶಗಳವು ಅಂದ್ರೆ ಸಂಕಲ್ಪಕ್ಕೆ ಶಕ್ತಿ ಕೊಡುವಂತ ಅಂಶಗಳು. ಈ 7 ಇನ್ನೂ ಮುಗುದಿಲ್ಲ, ಮುಂದಿನ ಈಗ ಸಂಕಲ್ಪ ಪೂರಕ ಇತ್ತಲ್ಲ, ಅದ್ರ ಜೊತೆಗೆ ಇದು. ಕೆಲವು ಸರಿ ನಾವೊಂದು ಸಂಕಲ್ಪ ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡಿರ್ತೀವಿ. ಆಗ ಕೆಲವು ಅಡ್ಡಿಗಳು ಬರುತ್ತೆ. ನಂಗೆ ಯಾಕೋ ಇದು ಈಕ್ವೇಶನ್ ಮರ್ತು ಹೋಗಿದೆ, ನಂಗೆ ಇದು ಓದ್ತಾ ಇದ್ದೀನಿ, ಆ ಈಕ್ವೇಶನ್ ಯಾಕೋ ಮರ್ತು ಹೋಗ್ತಾ ಇದೆ, ಯಾಕೆ ಅಂತ ಇನ್ನೊಂದ್ಸರಿ ಓದ್ಬೇಕು ಅನ್ನೋಂಥದ್ದು ಮಾಡ್ಬೇಕಾಗುತ್ತೆ. ಸೊ ನಿರೀಕ್ಷಿತ ಅಡ್ಡಿಗಳು ಬರ್ಬೋದು, ಅನಿರೀಕ್ಷಿತ ಅಡ್ಡಿಗಳು ಬರ್ಬೋದು. ಅದರಿಂದ ಸಂಕಲ್ಪ ಅಲುಗಾಡಬಾರದು. ಆಗ ಮಾತ್ರ ನಾವು ಅದನ್ನ ದೃಢ ಸಂಕಲ್ಪ ಅಂತ ಕರಿತೀವಿ. ಅಡ್ಡಿಗಳು ಹೇಗೆ ಅನಿರೀಕ್ಷಿತವಾಗಿ ಬರುತ್ತೋ ಬೆಂಬಲಗಳು ಕೂಡ ನಿರೀಕ್ಷಿತವಾಗಿ ಮತ್ತೆ ಅನಿರೀಕ್ಷಿತವಾಗಿ ಬರ್ಬೋದು. ಹಾಗಾಗಿ ಅಡ್ಡಿಗಳೇ ಬರುತ್ತೆ ಅಂತ ಏನಿಲ್ಲ, ಅಡ್ಡಿಗಳೂ ಬರಲಿ, ಬೆಂಬಲ ಬಂದ್ರೆ ಏನ್ ತೊಂದರೆ ಇಲ್ಲ, ಸಂಕಲ್ಪ ಮಾಡ್ಕೊಂಡ್ಬಿಡ್ಬೋದು. ಅಡ್ಡಿಗಳು ಬಂದ್ರೆ ಕಷ್ಟ. ಆಮೇಲೆ ಅನಿರೀಕ್ಷಿತ ಮುಗ್ಗಟ್ಟು. ನಾನು ಆ ಕೆಲಸ ಮಾಡಕ್ ಹೋದಾಗ ಇದ್ದಕ್ಕಿದ್ದ ಹಾಗೆ ಯಾವ್ದೋ ಒಂದು
ಅನಿರೀಕ್ಷಿತವಾದಂತಹ ಸಂಗತಿ ನಡೀಬಹುದು. ಈ ವಾಹನ ಚಾಲಕರಿಗೆ ಸಾಮಾನ್ಯ ಕೇಳ್ತಾರೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ಅನಿರೀಕ್ಷಿತವಾದದ್ದನ್ನ ನಿರೀಕ್ಷಿಸಿ ಅಂತ. ಹಾಗೆ ಅದು ಬರೇ ವಾಹನ ಚಾಲನೆ ಅಲ್ಲ, ಜೀವನದಲ್ಲೇ ಹಾಗೆ ಯಾವುದು ನಾವು ಅನ್ಕೊಂಡಿರಲ್ವೋ ಅದು ಇದಕ್ಕಿದ್ದ ಹಾಗೆ ಆಗುತ್ತೆ. ಅದನ್ನ ಕಡೆ ನಮ್ ಗಮನ ಇರಬೇಕು. ಲಭ್ಯ ಸಂಪನ್ಮೂಲಗಳು ಯಾರೋ ಹೇಳ್ಕೊಡೋರು ಇರ್ತಾರೆ, ನಾವೇ ಹೋಗಿ ಕೇಳ್ತೀವಿ, ಅವ್ರು ಯಾಕೆ ಹೇಳ್ಕೊಡ್ತಾರೆ? ಅದರಿಂದ ಇರುವ ಸಂಪನ್ಮೂಲಗಳನ್ನ ಪ್ರಶಸ್ತವಾಗಿ ಆಪ್ಟಿಮಮ್ ಆಗಿ ಬಳಕೆ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯವಾದ್ದು. ನೋಡಿ, ಸಮಯದ ಪ್ರಶಸ್ತ ಬಳಕೆ, ಸಂಪನ್ಮೂಲ ರಿಸೋರ್ಸಸ್ ನ ಬಳಕೆ, ಆಮೇಲೆ ಶ್ರಮದ ಮಿತಿಯಲ್ಲಿಯೇ ನಾನು ಅದನ್ನ ಮಾಡ್ಬೇಕಾಗತ್ತೆ. ನಾನು ಇಲ್ಲದನ್ನ ಹುಡ್ಕೊಂಡು ನಂಗೆ ಒಳ್ಳೆ ಟೀಚರು ಸಲಹೆ ಕೊಟ್ಟು ಹೇಳ್ಕೊಡೋರು ಇಲ್ಲ ಅಂತ ಅಳ್ತಾ ಕೂತ್ಕೊಳ್ಳೋದಲ್ಲ, ಇರೋದ್ರಲ್ಲೇನೆ ನಾವು ಮಾಡ್ಬೇಕಾಗತ್ತೆ ಅಂತ. ಮುಂದಕ್ಕೆ ಸಂಕಲ್ಪ ಮಾಡ್ಬೇಕಾದ್ರೆ 2 ಮಾಡ್ಬೇಕಾಗತ್ತೆ. ನಾನ್ ಸಂಕಲ್ಪ ಮಾಡ್ಬಿಟ್ರೆ ಕೆಲಸ ಆಗಲ್ಲ, ಸಂಕಲ್ಪದಿಂದಲೇ ಕಾರ್ಯಸಿದ್ಧಿ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಂಕಲ್ಪ ಆಕ್ಷನ್ ಪ್ಲಾನ್ ಆಗ್ಬೇಕು, ಕಾರ್ಯ ಯೋಜನೆ ಆಗ್ಬೇಕು. ಕಾರ್ಯ ಯೋಜನೆ ಹೇಗಾಗ್ಬೇಕು? ಒಂದು ವೇಳಾಪಟ್ಟಿ ಹಾಕೋಬೇಕು. ವೇಳಾಪಟ್ಟಿ ಕೈಗೆ ನೀಡ್ಬಿಟ್ಟು ಕೋಮಲ ಭಟ್ ಅವರು ಇದನ್ನ ವಾಲ್ಯೂಮ್ 0 ಮಾಡ್ಬೇಕು. ಕಾರ್ಯ ಯೋಜನೆ ಮತ್ತು ವೇಳಾಪಟ್ಟಿ ಹಾಕೊಳ್ದೆ ಹೋದ್ರೆ ಈ ವಾರ ನಾನು ಯಾವ ವಿಷಯ ಹೆಚ್ಚಿಗೆ ಓದ್ದೆ, ಈ ವಾರ ಯಾವ ವಿಷಯ ಹೆಚ್ಚಿಗೆ ಓದ್ಲಿಲ್ಲ ಅನ್ನೋದು ಗೊತ್ತೇ ಆಗೋದಿಲ್ಲ. ಅದರಿಂದ ಯೋಜನೆಗಳನ್ನ ತಯಾರಿಸಿಕೊಳ್ಳಬೇಕಾದರೆ ಏನ್ ಮಾಡ್ಬೇಕಾಗುತ್ತೆ? ನಾವು ಒಂದು ಟೈಮ್ ಟೇಬಲ್ ಹಾಕೋಬೇಕಾಗುತ್ತೆ. ಶಾಲೆಯಲ್ಲಿ ಟೈಮ್ ಟೇಬಲ್ ಹಾಕೊಂಡ ಹಾಗೆ ನಾವು ಇದರಲ್ಲಿ ಕೂಡ ಟೈಮ್ ಟೇಬಲ್ ಹಾಕೋಬೇಕಾಗುತ್ತೆ. ಎಲ್ಲಿ? ಮನೇಲಿ ಓದುವಾಗ್ಲೂ ಓದೋದಕ್ಕೂ ಒಂದು ಟೈಮ್ ಟೇಬಲ್ ಹಾಕೋಬೇಕು ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ಪ್ರಯತ್ನ ಪಡ್ತೀನಿ. ಮಕ್ಕಳು ಮಾಡದೇ ಇದ್ರೆ ಪೋಷಕರೇನೆ ಒಂದು ಟೈಮ್ ಟೇಬಲ್ ಹಾಕೊಡ್ಬೇಕು. ಮಕ್ಳಿಗೆ ಕೆಲವು ಸರಿ ಗೊತ್ತಾಗಲ್ಲ, ಅಥವಾ ಸೆಕೆಂಡ್ PUC ಹುಡುಗರು ಗೊತ್ತಾಗುತ್ತೆ, ಸಣ್ಣ ಕ್ಲಾಸಿನ ಮಕ್ಳಿಗೆ ಅದು ಗೊತ್ತಾಗೋದಿಲ್ಲ. ಅವ್ರಿಗೆ ವೇಳಾಪಟ್ಟಿ ಹಾಕದೇ ಇದ್ರೆ ಓದಿದ್ದೇ ಓದ್ತಿರ್ತಾರೆ, ಇನ್ ಕೆಲವೊಂದು ಬಿಟ್ಟು ಬಿಡ್ತಾರೆ, ಹಂಗಾಗ್ಬಿಡುತ್ತೆ. ಆದ್ರಿಂದ ಅದಾಗದೇ ಇರ್ಬೇಕು ಅನ್ನೋದಾದ್ರೆ ಹಾಗೆ ಮಾಡ್ಬೇಕು ಅನ್ನುವಂಥದ್ದು. ಸಂಕಲ್ಪಕ್ಕೆ ಪೂರಕವಾದದ್ದು ಮಾರಕವಾದದ್ದನ್ನ ಸರಿದೂಗಿಸೋದು ಹೇಗೆ ಅಂತ ಇಲ್ಲಿವರೆಗೂ ನೋಡಿದ್ವಿ. ಮುಂದಿನ ಸ್ಲೈಡ್ ಹೋಗೋಣ. ಸಂಕಲ್ಪ ದೃಢವಾಗಬೇಕಾದ್ರೆ ಏನಾಗ್ಬೇಕು ಅಂತ ನೋಡಿ. ಮೊದಲನೇ ಅಗತ್ಯ ಏನು ಅಂದ್ರೆ ಉತ್ಸಾಹ. ಉತ್ಸಾಹ ಇದ್ರೆ ನಾವು ಯಾವ ಕೆಲಸ ಬೇಕಾದ್ರೂ ಚೆನ್ನಾಗಿ ಮಾಡ್ಬೋದು. ರಾಮಾಯಣದಲ್ಲಿ ಒಂದ್ ಮಾತು ಬರುತ್ತೆ, ಉತ್ಸಾಹಾತ್ ಬಲವಾ ನಾರ್ಯ ನಾಸ್ತ್ಯುತ್ಸಾಹಾತ್ ಪರಂಬರ. ಉತ್ಸಾಹದಿಂದ ಜನ ಶಕ್ತಿ ಪಡ್ಕೋತಾರೆ. ಈಗ ಹೇಗಪ್ಪ ಅಂದ್ರೆ ನಮ್ ಸಾಮರ್ಥ್ಯ ಎಲ್ಲ ಒಂದು ಕೊಠಡಿಯಲ್ಲಿ ಇಟ್ಬಿಟ್ಟು ಬೀಗ ಹಾಕಿ ಇಟ್ಬಿಟ್ಟಿದ್ದಾರೆ. ಆ ಬೀಗದ ಕೈ ತೆಗೆದೇ ಇದ್ರೆ ಒಳಗಿರೋದು ಯಾವ್ದು ಈಚೆಗೆ ಬರೋದಿಲ್ಲ. ಆ ಬೀಗದ ಕೈ ಯಾವ್ದು? ಒಂದು ಉತ್ಸಾಹ. ಉತ್ಸಾಹ ಇದ್ರೆ ಸೋತರೂ ಕೂಡ ಅದು ಉತ್ಸಾಹ ಜಾಸ್ತಿ ಆಗ್ಬಿಡುತ್ತೆ. ಸಹಜವಾದ ಉತ್ಸಾಹ ಇದ್ರೆ. ಒಂದು ಪದ್ಯ ಇದೆ, ತಲೆ ಮೇಲೆ ಬರುವುದು ತನ್ನನ್ನು ತುಳಿದರು ಎಂದೆದ್ದ ಗಾಡಿಯ ಧೂಳು, ಧೂಳಿಗೂ ಕಡು ಕೀಳು ಪರಿಭವವಾದರೂ ಕೆರಳದ ಮನುಜನ ಬಾಳು. ಸೋತ್ನಾ? ಆಯ್ತು, ಸೋತ ತಾನೆ ಅಂತ ಜೋರಾಗಿ ನೆಲದ ಮೇಲೆ ತುಳಿದ್ರೆ ನನ್ನನ್ನು ತುಳಿತೀಯ, ಇರು ಮಾಡ್ತೀನಿ ಅಂತ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ಳೋ ಹಾಗೆ ಸೋತವರು ಕೊರಗಬಾರದು, ಕೆರಳಬೇಕು. ಆ ಕೆರಳಿ ತಮ್ಮ ಉತ್ಸಾಹನ ಹೆಚ್ಚಿಸ್ಕೋಬೇಕು ಅನ್ನುವಂಥದ್ದು ದೃಢ ಸಂಕಲ್ಪಕ್ಕೆ ಅಗತ್ಯ. ಎರಡನೇದು ಮೌನ. ಮೌನ ಅನ್ನೋದನ್ನ ನಾವು ಬಾಯಿಂದ ಮೌನ ಅಂತ ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮೌನ ಅಂತ ತಿಳ್ಕೊಂಡಿದೀವಿ. ಆದ್ರೆ ಕಲಿಕೆಗೆ ಮಾತಿನ ಮೌನ ಅಲ್ಲ ಬೇಕಾದ್ದು, ಮನಸ್ಸಿನ ಮೌನ. ಮನಸ್ಸು ಬೇರೆ ಯಾವ ವಿಷಯನೂ ಕಿವಿಗೆ ಹಾಕೋದು ಹಾಗೆ. ಮನಸ್ಸು ಯಾವುದನ್ನು ತಂದ್ಕೊಳ್ದೇನೆ ಮನಸ್ಸು ಮೌನವಾಗಿದ್ರೆ ಅದು ಹೊರಗಡೆ ವಿಷಯವನ್ನ ಸ್ವೀಕರಿಸಕ್ ಅನುಕೂಲ ಆಗುತ್ತೆ. ಮನೇಲಿ ಜಗಳ ಕಾಯ್ತಾ ಇದ್ರೆ ಯಾರು ಬಂದು ಬಾಗಿಲು ತಟ್ಟಿದ್ರೆ ಗೊತ್ತಾಗೋದೇ ಇಲ್ಲ. ಮನೇಲಿ ನಿಶ್ಶಬ್ದವಾಗಿದ್ರೆ ಯಾರು ಬಂದು ಬಾಗಿಲು ತಟ್ಟಿದ್ರೆ ಗೊತ್ತಾಗ್ತದೆ. ಅದರಿಂದ ಸಂಕಲ್ಪ ದೃಢವಾಗಿರೋದಕ್ಕೆ ಉತ್ಸಾಹದ ಅಗತ್ಯ ಇದೆ, ಮೌನದ ಅಗತ್ಯ ಇದೆ. ಮೂರನೇದು ಪ್ರಗತಿ ಪರಿಶೀಲನೆ. ನಿನ್ನೆಗಿಂತ ನಾನು ಇವತ್ತು ಇಷ್ಟು ವಿಷಯ ಕಲ್ತ್ಕೊಂಡಿದ್ದೀನಿ ಅಂದ್ಮೇಲೆ ನಾಳೆದಿಂದ ಇನ್ನಷ್ಟು ಕಲ್ತ್ಕೊಳ್ತೀನಿ ಅನ್ನೋ ಧೈರ್ಯ ಬರುತ್ತೆ. ಸೊ ಪ್ರೋಗ್ರೆಸ್ ಇದೆಯಲ್ಲ, ಆ ಪ್ರೋಗ್ರೆಸ್ ನ ನಾವು ಅರ್ಥ ಮಾಡ್ಕೊಂಡ್ರೆ, ನಾವ್ ಏನ್ ಪ್ರಗತಿ ಮಾಡಿದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಇಟ್ ಈಸ್ ಆಟೋ ಕೆಟಾಲಿಟಿಕ್. ಕೆಮಿಸ್ಟ್ರಿ ಭಾಷೆಯಲ್ಲಿ ಹೇಳೋದಾದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಬರೋ ಉತ್ಪನ್ನನೇ ವೇಗವರ್ಧಕವಾಗ್ತದೆ. ಹಾಗಾಗಿ ಉತ್ಪನ್ನವೇ ವೇಗವರ್ಧಕ ಆ ಪ್ರೋಗ್ರೆಸ್ ನ ನಾವು ಅನಾಲಿಸಿಸ್ ಮಾಡ್ಬೇಕಾಗುತ್ತೆ ಓದುವಾಗ. ಆಗಿಂದಾಗೆ ನಾನ್ ನಿನ್ನೆಗಿನ್ನ ಇವತ್ತು ಜಾಣೆ ಆದೆ ಅನ್ನುವ ಭಾವನೆಯಿಂದ ನೋಡಿದ್ರೆ ಆಗ ಸಂಕಲ್ಪ ಇನ್ನೊಂದು ಸ್ವಲ್ಪ ದೃಢ ಆಗುತ್ತೆ. ನಾಲ್ಕನೇದು ಮುಗ್ಗಟ್ಟು ನಿವಾರಣೆ. ಕಷ್ಟ ಬರಲೇಕೂಡದು ಅಂತಲ್ಲ, ಕಷ್ಟ ಬರಲಿ, ಆ ಕಷ್ಟವನ್ನು ಎದುರಿಸ್ತೀನಿ ಅನ್ನುವಂತ ಧೈರ್ಯವನ್ನ ನಾವು ಮಾಡ್ಕೊಂಡು ಆ ಮುಗ್ಗಟ್ಟನ್ನ ಎದುರಿಸ್ಬೇಕು. ನನ್ ಮುಗ್ಗಟ್ಟು ಬಂತು, ಅದಕ್ಕೋಸ್ಕರ ನಾನು ಹಾಗಾಗ್ಬಿಟ್ಟೆ ಅಂದ್ರೆ
ಯಾವುದು ಅಂತ ಹೇಳಕ್ ಆಗೋದಿಲ್ಲ. ಆದ್ರಿಂದ ಮುಗ್ಗಟ್ಟಿನ ನಿವಾರಣೆ ತುಂಬಾ ಮುಖ್ಯ ಅಂತ. ಐದನೇದು ಸಂಪನ್ಮೂಲದ ಸದ್ಬಳಕೆ. ಏನೇನ್ ರಿಸೋರ್ಸ್ ಇದೆಯೋ ಅದೆಲ್ಲವನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು ಅನ್ನುವಂಥದ್ದು. ಈ ಕೊನೆಯದು ಕುರುಡು ಕಿವುಡು ಅಂತ. ಈ ಕುರುಡು ಕಿವುಡು ಅಂದ್ರೆ ಏನಪ್ಪಾ ಅಂದ್ರೆ, ನನ್ನ ತಂಗಿ ಟೈಪ್ ರೈಟಿಂಗ್ ಹೋಗ್ತಾ ಇದ್ರು, ಟೆಸ್ಟ್ಗಳು ಮಾಡೋರು ಟೈಪ್ ರೈಟಿಂಗ್ ಅಲ್ಲಿ. ಟೈಪ್ ಮಾಡಕ್ ಶುರು ಮಾಡಿದ್ರೆ ಎಲ್ರು ಒಟ್ಟಿಗೆ ಟೈಪ್ ಮಾಡೋಕ್ ಶುರು ಮಾಡ್ತಿದ್ರಲ್ಲ, ಆ ಶಬ್ದ ಕೇಳಿಸ್ಕೊಂಡ್ಬಿಟ್ಟು ಇವ್ರಿಗೆ ಎಲ್ರು ಮುಂದೆ ಹೋಗ್ಬಿಟ್ರು ಅಂತ ಗಾಬರಿ ಆಗ್ಬಿಡುವಂಥದ್ದು. ಆಮೇಲೆ ಮನೆಗ್ ಬಂದು ಹೇಳಿದ್ಲು ನಂಗೆ ಒಂದ್ಸರಿ, ಈ ತರ ನಾನು ಟೈಪ್ ರೈಟಿಂಗ್ ಅಲ್ಲಿ ನಾನು ಟೈಪ್ ಮಾಡ್ತೀನಿ, ಒಬ್ಳೇ ಇದ್ರೆ ನಿಶಬ್ದವಾಗಿದ್ರೆ ಎಲ್ಲರೂ ಪರೀಕ್ಷೆಯಲ್ಲಿ ಎಲ್ಲ ಶಬ್ದ ಮಾಡ್ತಾರೆ, ನನ್ನ ಏಕಾಗ್ರತೆ ಹೋಗ್ಬಿಡುತ್ತೆ ಅಂತ. ಅದಕ್ಕೆ ನಾನು ತಮಾಷೆ ಹೇಳಿದೆ, ಯಾವ್ದಿದು ಅಂದ್ರೆ ತುಕಾರಾಮರ ಅಭಂಗ, ಪತಿವ್ರತೆ ಅಂಧಳು ಇತರರ ಅಂದಕ್ಕೆ, ಪತಿವ್ರತೆ ಕಿವುಡಲು ಇತರರ ಸ್ತುತಿಗೆ. ಪತಿವ್ರತೆ ಆದವಳು ಇನ್ನೊಬ್ಬ ನಿಂತನ ಅಂದ ನೋಡೋದಿಲ್ಲ ಅವಳು. ಪತಿವ್ರತೆ ಆದವಳು ಇನ್ನೊಬ್ಬರ ಹೊಗಳಿಕೆ ಬೈಗಳ ಯಾವ್ದನ್ನು ಕಿವಿಗೆ ಹಾಕೋದು. ಹಾಗೆ ನೀನು ಆ ಶಬ್ದ ಕೇಳಿಸ್ಕೋಬೇಡ, ಆ ಶಬ್ದ ಕೇಳಿಸ್ಕೊಳ್ಳೋದೇ ನನ್ ಕೆಲ್ಕೆ ಗಡ್ಡಿ ನೀನೇ ಹೇಳಿದ್ಯಲ್ಲ, ನೀನು ಕುರುಡು ಕಿವುಡು ಆಗಿ ಟೈಪ್ ಮಾಡು ಅಂತ ಹೇಳಿದೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ತುಂಬಾ ಏನ್ ಹುಡುಗಾಟಿಕೆ ಮಾತು, ಎಲ್ಲರಿಗೂ ಅರ್ಥವಾಗುವಂಥದ್ದು ಅಂತ. ಅಲ್ಲಿ ನಾಚೆಗೆ ನನ್ನ ತಂಗಿ ಪ್ರತಿ ಟೆಸ್ಟ್ ಅಲ್ಲೂ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು. ಅವಳೇ ಬಂದು ಹೇಳಿದ್ರು, ನೀ ಹೇಳಿದ್ದನ್ನ ನಾನು ಪ್ರಾಮಾಣಿಕವಾಗಿ ಪಾಲಿಸಿದೆ, ನನ್ ಜಾಣ್ತನಲ್ಲ ಅದನ್ನ ಪಾಲಿಸಿದ್ದಾಳಲ್ಲ ನನ್ನ ತಂಗಿ, ಅದು ಜಾಣ್ತನ. ಹಾಗಾಗಿ ನಾವು ಬೇರೆಯವರ ಪ್ರತಿಗೆ ಏನ್ ಓದಿ ನಂಗಿನ ಜಾಸ್ತಿ ಓದ್ಬಿಟ್ಟು ಏನ್ ಎತ್ತಾಕ್ಬಿಡ್ತೀಯಾ, ರ್ಯಾಂಕ್ ತಗೊಂಡ್ಬಿಡ್ತೀಯಾ ಅಂತ ಫ್ರೆಂಡ್ಸ್ ಯಾರೋ ಹೇಳ್ತಾರೆ ಅವ್ರು ಹೇಳ್ಕೊಳ್ಳಿ. ಅಥವಾ ನಾನ್ ಇನ್ನೂ ಜಾಸ್ತಿ ಓದ್ದೆ ಅಂದ್ರೆ ಪೈಪೋಟಿಗೂ ಹೋಗೋದು ಬೇಡ. ಯಾವಾಗ್ಲೂ ಕಂಪೇರ್ ಯೆಸ್ಟರ್ಡೇಸ್ ಎಬಿಲಿಟಿ ಅಂಡ್ ಟುಡೇಸ್ ಎಬಿಲಿಟಿ, ನಾಟ್ ದಿ ನೈಬರ್ಸ್. ಪಕ್ಕದವರ ಇದನ್ನ ಸಾಮರ್ಥ್ಯವನ್ನ ಮಾಡೋದ್ರಿಂದ ಮಕ್ಕಳು ಅನೇಕ ಸಾರಿ ಕೀಳರಿಮೆಗಳು ಬೆಳೆಸ್ಕೋತಾರೆ, ಮೇಲೆರಿಮೆಗಳು ಬೆಳೆಸ್ಕೋತಾರೆ. ಕೀಳರಿಮೆ ಬೆಳೆಸ್ಕೊಂಡ್ರೆ ಸಂಕಲ್ಪನೆ ಎಲ್ಗಾಡುತ್ತೆ, ಮೇಲೆರಿಮೆ ಬೆಳೆಸ್ಕೊಂಡು ಉಡಾಫೆ ಬಂದ್ಬಿಡುತ್ತೆ, ಅಯ್ಯೋ ನಂಗೆ ಯಾಕೂ ಬರುತ್ತಲ್ಲ ಬಿಡು ನಾ ಮಾಡ್ಕೋತೀನಿ. ಇವೆರಡು ಆಗದಾಗ ನೋಡ್ಕೋಬೇಕು ಅನ್ನೋಂಥದ್ದು ತುಂಬಾ ಅಗತ್ಯ. ಸಂಕಲ್ಪ ಇಲ್ಲದೆ ಹೋದ್ರೆ ಕೆಲಸ ಆಗುದಿಲ್ಲ ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾನುಭವದಿಂದಲೇ ಗೊತ್ತಾಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ಸ್ಲೈಡ್. ಆಮೇಲೆ ಇನ್ನು ಕೆಲವು ಅಗತ್ಯಗಳು ಪಟ್ಟಿ ಮಾಡಿದ್ದೀನಿ. ಒಂದು ಸ್ವಪರೀಕ್ಷೆ. ನನ್ಗೆ ಬರುತ್ತೆ ಅಂತ ಓದಿ ಅರ್ಥ ಆಗುತ್ತೆ, ಒಂದು ಪಾಠ ಅರ್ಥ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅರ್ಥ ಆದ್ರೂ ನಂಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೆ ಖಚಿತವಾಗೋದು ಯಾವಾಗ, ಅರ್ಥ ಮಾಡ್ಕೊಂಡಿದ್ದು ಬರದ್ ನೋಡಿದಾಗ. ಬರೆದಾಗ ಕೆಲವು ಪದಗಳು ಬಿಟ್ಟು ಹೋಗುತ್ತೆ. ಹಾಗಾಗಿ ಈ ಬಂದಿದೆ ಅನ್ನುವಂತ ಭ್ರಮೆ ಬರೇ ಮನಸ್ಸಿಗೆ ಬಂದಿರೋ ಕಲ್ಪನೆ, ಅದು ಹೌದಾ ಎಷ್ಟು ಮಟ್ಟಿಗೆ ಬಂದಿದೆ ಅನ್ನೋದನ್ನ ಕಂಡುಕೊಳ್ಬೇಕಾದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಆ ಪರೀಕ್ಷೆಯಲ್ಲಿ ನಿಮ್ಮ ತಲೆಯಲ್ಲಿ ಏನೋ ಭೌತಶಾಸ್ತ್ರ ಇದೆ ಅಂತ ಯಾರು ಮೌಲ್ಯಮಾಪನ ಮಾಡೋದಿಲ್ಲ. ನಿಮ್ ಮನಸ್ಸಿನಲ್ಲಿ ಏನಿದೆ ಅನ್ನೋದಲ್ಲ, ನಿಮ್ಮ ಬಾರೆ ಹಾಳೆ ಮೇಲೆ ಏನ್ ಬರೀತೀರಾ ಅದನ್ನೇ ಮೌಲ್ಯಮಾಪನ ಮಾಡೋದು. ಸೊ ಕಮ್ಯುನಿಕೇಶನ್ ನಲ್ಲಿ ಸಕ್ಸಸ್ ಆಫ್ ಕಮ್ಯುನಿಕೇಶನ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಈಸ್ ಎಕ್ಸ್ಪ್ರೆಷನ್. ಇನ್ಫ್ಯಾಕ್ಟ್ ರೈಟ್ ಎಕ್ಸ್ಪ್ರೆಷನ್ ಅಪ್ ಟು ದಿ ಎಕ್ಸ್ಪೆಕ್ಟೇಷನ್. ಅದರಿಂದ ಎಕ್ಸ್ಪ್ರೆಷನ್ ಲೆವೆಲ್ ಅಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದ್ಸರಿ ಭ್ರಮೆ ಉಂಟದೆ ಹೇಳಿದೆಲ್ಲ ಅರ್ಥ ಆಯ್ತು ಬಿಡು ನಂಗೆ, ಬರೆಯಕ್ ಹೋದ್ರೆ ಬರೋದಿಲ್ಲ. ವಾಟ್ ಈಸ್ ವೆಲ್ ಥಾಟ್ ಕೆನಾಟ್ ಬಿ ವೈಸ್ಲಿ ಸೆಡ್, ವಾಟ್ ಈಸ್ ವೈಸ್ಲಿ ಸೆಡ್ ಕೆನಾಟ್ ಬಿ ನೀಟ್ಲಿ ರಿಟರ್ನ್. ಎರಡನೇದು ನವೀಕರಣ. ಆಗಿಂದಾಗೆ ಉತ್ಸಾಹ ಕಮ್ಮಿ ಆಗ್ತದೆ ಸ್ವಲ್ಪ ದಿವಸ ಆದ್ಮೇಲೆ. ಎಲ್ಲರೂ ಆಟ ಆಡ್ಕೊಂಡು ಏನೋ ಮಾತಾಡ್ಕೊಂಡಿದ್ದಾರೆ, ನಾನು ಪುಸ್ತಕ ಹಿಡ್ಕೊಂಡು ಕೂತಿದ್ದೀನಿ ಅಂತ ತರ ಒಂದು ನಕಾರಾತ್ಮಕವಾದ ಭಾವನೆ ಬಂದ್ಬಿಡುತ್ತೆ. ಅದನ್ನ ಬರೆದ ಹಾಗೆ ರಿನ್ಯೂ ಮಾಡ್ಕೋಬೇಕಾಗಿರುತ್ತೆ. ರಿನೋವೇಷನ್, ಮನೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಬಣ್ಣ ಮಾಡ್ತೀವಲ್ಲ, ಹಾಗೆ ಮಾಡ್ಬೇಕಾಗುತ್ತೆ. ಆಮೇಲೆ ಮೂರನೇದು ಕಾರ್ಯ ಕೇಂದ್ರಿತ. ವ್ಯಕ್ತಿ ಕೇಂದ್ರಿತವಾಗಿ ಆಲೋಚನೆ ಮಾಡಿದ್ರೆ ಭಯಗಳು ಆಸೆಗಳು ಎಲ್ಲ ಬರುತ್ತೆ. ಕಾರ್ಯ ಈಗ ಏನೇ ಆಗ್ಲಿ ಕೆಲಸ ಆಗ್ಬೇಕು ಅಂತ ವರ್ಕ್ ಸೆಂಟರ್ಡ್ ಆಗಿ ಯೋಚನೆ ಮಾಡಿದ್ರೆ ಆಗ ಸಂಕಲ್ಪ ದೃಢವಾಗಿರುತ್ತೆ ಅಂತ. ನಾಲ್ಕನೇದು ನಿಯತ ಜೀವನ ಶೈಲಿ, ರೆಗ್ಯುಲರ್ ಲೈಫ್ ಸ್ಟೈಲ್. ಇಷ್ಟೊತ್ತಿಗೆ ಊಟ ಮಾಡ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಮಾಡ್ಬೇಕು, ಒಂದು 10 ನಿಮಿಷ ಹೆಚ್ಚು ಕಡಿಮೆ ಇರ್ಲಿ ಪರವಾಗಿಲ್ಲ. ಜೊತೆಗೆ ಈ ದಿವಸ ಎಷ್ಟು ಊಟ ಮಾಡ್ತಿದೀವೋ ಅಷ್ಟು ಮಾಡ್ಬೇಕು. ರುಚಿಯಾಗಿದೆ ಅಂತ ಜಾಸ್ತಿ ತಿಂದ್ರೂ ನಮ್ಗೆ ಏಕಾಗ್ರತೆ ಹೊರಟೋಗುತ್ತೆ, ತಿಂದೇ ಇದ್ದಿದ್ದು ಬೇಗ ಹೋಗುತ್ತೆ. ಅದಕ್ಕೆ ಮಂಕುತಿಮ್ಮನ ಕಥೆಯಲ್ಲಿ DVG ತುಂಬಾ ಚೆನ್ನಾಗಿ ಒಂದು ಪದ್ಯದಲ್ಲಿ ಹೇಳ್ತಾರೆ, ಉದರ ದೈವದ ಮುಂದೆ ಎದುರು ದೈವವದಲ್ಲಿ ಮೊದಲದರ ಪೂಜೆ, ಮಿಕ್ಕೆಲ್ಲ ಅದರಿಂದ ಮಾಡೋಣ. ಆದ್ರೆ ಮದಿಸುವುದು ಆಧರಿಸೆ, ಜಾಸ್ತಿ ತಿಂದ್ರೆ ಮದ, ಕುದಿಯುವುದು ನಿರಾಕರಿಸೆ. ತಿಂದೆ ಇದು ಉಪವಾಸ ಇದ್ಬಿಟ್ರೆ ನಂಗೆ ಪರೀಕ್ಷೆ, ನಾನೇನು ಓದೋದಿಲ್ಲ ಅಂತ ಕೆಲವರು ಓದೋರು ಪರೀಕ್ಷೆ ಬಂತು ಊಟನೇ ಬಿಟ್ಬಿಟ್ಟ, ಅವಾಗ್ಲೂ ಆಗೋದಿಲ್ಲ. ಅದನ್ನ ನಿಯತ ಜೀವನ ಶೈಲಿ ಯಾವ್ಯಾವ್ದಕ್ಕೆ, ಓದಿಗೆ, ಬರಹಕ್ಕೆ, ಆಟಕ್ಕೆ, ಊಟಕ್ಕೆ, ನಿದ್ದೆಗೆ, ಮನರಂಜನೆ.
ಈ ಎಲ್ಲವೂ ಕೂಡ ಒಂದು ರೆಗ್ಯುಲರ್ ಆಗಿ ನಾವು ಮಾಡ್ಬೇಕಾಗುತ್ತೆ. ಈ ಅಂದ್ರೆ ಅಭ್ಯಾಸ. ಅದನ್ನು ಒಂದ್ಸರಿ ನಾವು ಸಂಕಲ್ಪ ಮಾಡ್ಬಿಟ್ರೆ ಸಾಲದು, ಪ್ರಾಕ್ಟೀಸ್. ಅದರಿಂದ ನಮ್ಮ ಸಕ್ಸಸ್ ಇರೋದು ನಮ್ಮ ಸಂಕಲ್ಪದ ಒಂದರಲ್ಲೇ ಅಲ್ಲ, ಸಂಕಲ್ಪದ ಜಾರಿಯಲ್ಲಿ. ಜಾರಿಗೆ ಅಡ್ಡಿಗಳನ್ನೆಲ್ಲ ನಾವು ಈಗಾಗಲೇ ಹೇಗೆ ಕಡಿಮೆ ಮಾಡೋದು ಅಂತ ಹೇಳಿದೀವಿ. ಈಗ ಅದರಿಂದ ಅದರ ಅಭ್ಯಾಸ ತುಂಬಾ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗಿದೆ. ಮುಂದಿನ ಸ್ಲೈಡ್. ಈಗ ಇಷ್ಟೊತ್ತು ಸಂಕಲ್ಪದ ಬಗ್ಗೆ ಹೇಳಿದ್ದ ಇದ್ದಲ್ಲ, ಈಗ ನಾನು ವಿಕಲ್ಪಕ್ಕೆ ಬರ್ತಾ ಇದ್ದೀನಿ. ವಿಕಲ್ಪ ಯಾಕಾಗುತ್ತೆ ಅಂತ ನೋಡಿ, ದೇವರ ಹೆಸರುಗಳೆಲ್ಲ ಸುಮ್ಮನೆ ಸಂಸ್ಕೃತದಲ್ಲಿ ಕೂಡಿಸಿ ಶ್ಲೋಕ ಬರೆಯೋಕೋಸ್ಕರ ಉದ್ದ ಹೆಸರು ಚಿಕ್ಕ ಹೆಸರು ಮಾಡಿರೋದಲ್ಲ. ಪ್ರತಿಯೊಂದು ನಮ್ಮ ಒಂದು ಆದರ್ಶವನ್ನು ಹೇಳ್ಕೊಡುತ್ತೆ. ಈ ಗಣೇಶನ ಹೆಸರು ಅಜಂ ನಿರ್ವಿಕಲ್ಪಂ. ಅವನು ಅಜಂ, ಅವನು ಹುಟ್ಟಿದವನೂ ಅಲ್ಲ, ನಿರ್ವಿಕಲ್ಪಂ, ವಿಕಾರಕ್ಕೂ ಒಳಗಾಗದೇ ಇರೋನು ಅಂತ ಇದೆ. ಹಾಗಾಗಿ ವಿಕಾರಕ್ಕೆ ಒಳಗಾಗದೇ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಸಂಕಲ್ಪ ಇಲ್ಲದೆ ವಿಕಲ್ಪವೂ ಇಲ್ಲ, ಸಂಕಲ್ಪ ಇಲ್ಲದೆ ವಿಕಲ್ಪ ಇಲ್ಲ. ಅದರಿಂದ ವಿಕಲ್ಪ ಯಾಕಾಗುತ್ತೆ ಅಂದ್ರೆ, ನಾನೇನೋ ಒಂದು ಕಲ್ಪಿಸ್ಕೊಂಡಿದ್ನಲ್ಲ, ಅದು ವಿಕಾರಕ್ಕೆ ಒಳಗಾಗುತ್ತೆ. ವಿಕೃತ ಕಲ್ಪನೆ ಇದೆಯಲ್ಲ, ಅದು ವಿಕಲ್ಪಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನೊಂದು ಸಾಧಕ ಬಾಧಕಗಳು. ನಾನು ಓದ್ತೀನಿ, ರ್ಯಾಂಕ್ ಬಂದ್ಬಿಡುತ್ತೆ, ಮುಂದಕ್ಕೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡೋದು. ಅಥವಾ ಬರೆದಿದ್ರೆ ಪರೀಕ್ಷೆ, ನಾವು ಓದಿದ್ದೆಲ್ಲ ಬರದೇ ಇದ್ರೆ ಪರೀಕ್ಷೆಗೆ ಓದಿದ್ದೆಲ್ಲ ದಂಡ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡೋದು. ಓದೋದು ಬಿಟ್ಬಿಟ್ಟು ಸಾಧಕ ಬಾಧಕಗಳನ್ನ ಯೋಚನೆ ಮಾಡ್ತಾ ಇದ್ರೆ ವಿಕಲ್ಪ ಆಗುತ್ತೆ. ಸಾಧಕ ಬಾಧಕವೂ ವಿಕಲ್ಪ. ಅದರಿಂದ ಅದು. ಆಮೇಲೆ ಹೋಲಿಕೆ, ಪಕ್ಕದವ್ರ ಜೊತೆ ಹೋಲಿಸೋದು. ಇದು ಅವ್ರ ಪಕ್ಕದ ಹುಡುಗಿ 2 ಗಂಟೆ ತನಕ ದೀಪ ಹೊಡಿತಿತ್ತು, ನಾನು 3 ಗಂಟೆ ತನಕ ಓದಿದೀನಿ ಅಂತ ಅವ್ರು ಹೇಳ್ದೆ ಅಂತ. ಇಬ್ರು ಹಾಳಾಗ್ತಾರೆ. ಹಾಗೆ ವಿನಿಮಯ ಮಾಡ್ಕೊಂಡ್ರೆ ಇಬ್ರು ಹಾಳಾಗ್ತಾರೆ. ಆಮೇಲೆ ಸಮಸ್ಯೆಯ ಉತ್ಪ್ರೇಕ್ಷೆ, ಸ್ವಸಾಮರ್ಥ್ಯವನ್ನ ಕಡಿಮೆ ಅನ್ಕೊಂಡ್ಬಿಡೋದು. ನಾನು ಎದುರಿಸ್ತಿರೋ ಸಮಸ್ಯೆ ದೊಡ್ಡದು ಅಂತ ಅನ್ಕೊಂಡ್ರೆ ಅವಾಗ್ಲೂ ವಿಕಲ್ಪ ಆಗ್ಬಿಡುದು. ಅಯ್ಯೋ, ನಂಗೆ ಈಗ ಟೆಸ್ಟ್ ಕಮ್ಮಿ ಬರ್ತಾ ಇದೆ, ಇನ್ ಪಬ್ಲಿಕ್ ಎಕ್ಸಾಮ್ ಇನ್ನೂ ಕಮ್ಮಿ ಬರುತ್ತೆ ಅಂತ ಈಗಲೇ ಅನ್ಕೊಂಡ್ಬಿಟ್ರೆ, ಕೈಲಾಸಂ ತಮಾಷೆ ಹೇಳ್ತಿದ್ರು, ವಾಂತಿ ಭೇದಿ ಆಗ್ತಿತ್ತು ಕಾಲ್ರ ಅಂತ ಅನ್ಕೊಂಡ ಸತ್ತೇ ಹೋದ ಅಂತ. ಅವ್ನು ಸತ್ತದ ಕಾಲ್ರದಿಂದ ಅಲ್ಲ, ಕಾಲ್ರ ಅಂತ ಅನ್ಕೊಂಡಿದ್ರಿಂದ ಮರಿಬೇಡಿ. ಸೊ ವಿಕಲ್ಪಗಳೆಲ್ಲ, ಈ ವಿಕಲ್ಪಗಳು ಎಲ್ಲಾ ಮಕ್ಕಳಿಗೂ ಇದ್ದೇ ಇರುವಂತದ್ದೇ. ಮುಂದಿನ ಸ್ಲೈಡ್. ವಿಕಲ್ಪಕ್ಕೆ ಇನ್ನೊಂದು ಕಾರಣ, ಸ್ವಸಾಮರ್ಥ್ಯ ಸಾಲದು ಅಂತ. ನನ್ಗೆ ಒಳ್ಳೆ ಸ್ಕೂಲ್ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಅಪ್ಪ ಅಮ್ಮ ಓದು ಅಂತ ಪ್ರಾಣ ತೆಗಿತಾರೆ, ನನ್ನ ಪಾಡಿಗೆ ನಾನು ಓದಕ್ ಬಿಡೋದಿಲ್ಲ. ಯಾವುದೋ ಒಂದು ಕೊರತೆನ ದೊಡ್ಡದ್ ಮಾಡ್ಕೊಳ್ಳೋದು. ಆಮೇಲೆ ಅನ್ಯರ ಸಲಹೆ, ಬೇರೆಯವ್ರು ಹೇಳ್ತಾರೆ, ಅಯ್ಯೋ ನಾನ್ ಪಕ್ಕದ ಮೇಲೆ ಅವ್ನು ಎಷ್ಟು ಓದ್ದ, ಅವನ್ಗೆ ಆಗ್ಲಿಲ್ಲ KS, ನಿಮ್ KS ಆಗ್ಬಿಡುತ್ತಾ ಅಂತ ಹೇಳುವಂಥದ್ದು. ಬೇರೆಯವ್ರ ಸಲಹೆ ಕೇಳಿದ್ರೆ ಆಗ ನಮ್ಮ ಮನಸ್ಸು ಓದುವ ಉತ್ಸಾಹ ಕಳ್ಕೊಂಡ್ಬಿಡುತ್ತೆ. ಅನೇಕ ಸಂಕಲ್ಪಗಳು, ಟೂ ಮೆನಿ ಡಿಸೈರ್ಸ್. ನಾನು ಆ ಕೆಲಸನೂ ಮಾಡ್ಬೇಕು, ಸಂಗೀತನೂ ಕಲ್ತ್ಕೋಬೇಕು, ಡ್ಯಾನ್ಸು ಕಲ್ತ್ಕೋಬೇಕು, ಕರಾಟೆನೂ ಕಲ್ತ್ಕೋಬೇಕು, ಪಿಯಾನೋನು ಕಲ್ತ್ಕೋಬೇಕು, ವೀಣೆನೂ ಕಲ್ತ್ಕೋಬೇಕು ಅಂದ್ರೆ ಯಾವುದು ಎಲ್ಲ ಮಾಡಕ್ ಹೋದ್ರೆ ಏನೂ ಆಗಲ್ಲ ಅಂತ. ಅದರಿಂದ ಅನೇಕ ಸಂಕಲ್ಪಗಳಿರಬಾರ್ದು, ಸಂಕಲ್ಪಗಳು ಸೀಮಿತವಾಗಿರ್ಬೇಕು. ಓದುವ ಕಾಲದಲ್ಲಿ ಬೇರೆ ಹವ್ಯಾಸಗಳನ್ನೆಲ್ಲ ಪಕ್ಕಕ್ಕಿಡ್ಬೇಕು ಅನ್ನೋದು. ಇನ್ನು ಚಾಂಚಲ್ಯ, ಚಾಪಲ್ಯ, ಮನಸ್ಸು ಚಂಚಲವಾಗಿಬಿಟ್ರೆ, ಅಲುಗಾಡ್ತಾ ಇದ್ರೆ, ನಾನು ಆಗ್ಲೇ ಹೇಳಿದೆ, ಅದು ವಿಕಲ್ಪಕ್ಕೆ ದಾರಿಯಾಗತ್ತೆ ಅಂತ. ಚಾಪಲ್ಯ ಕೂಡ ವಿಕಲ್ಪಕ್ಕೆ ದಾರಿಯಾಗತ್ತೆ ಅಂತ ನಾನು ತಿಳ್ಕೊಂಡು. ಅದರಿಂದ ಸಂಕಲ್ಪವನ್ನು ಪ್ರಬಲಗೊಳಿಸುವುದು ಎಷ್ಟು ಮುಖ್ಯವೋ, ವಿಕಲ್ಪವನ್ನು ಪ್ರಬಲಗೊಳಿಸುವಂತ ಅಂಶಗಳನ್ನ ಪಕ್ಕಕ್ಕಿಡೋದು ಅಷ್ಟೇ ಮುಖ್ಯ. ಆಗ ಮಾತ್ರ ಕಲಿಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದೇನೇ ಆಗ್ಲಿ, ಇನ್ನು ನಮ್ಮ ಈ ಕಲಿಕೆಯಲ್ಲಿ ನಿರಂತರವಾಗಿ ಸಂಕಲ್ಪದ ಲೆವೆಲ್ ಜಾಸ್ತಿ ಇದೆ, ವಿಕಲ್ಪವನ್ನು ಗೆಲ್ಲಬಲ್ದು ಅನ್ನೋದನ್ನ ಖಚಿತ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದು. ಮುಂದಿನ ಸ್ಲೈಡ್. ಮನೋವಿಕೃತಿಗಳು ಯಾವ್ಯಾವುದು ಅಂದ್ರೆ, ಮನೋವಿಜ್ಞಾನದ ಪ್ರಕಾರ ಭಯ ಅನ್ನುವಂಥದ್ದು ಮನೋವಿಕೃತಿ. ಅಂದ್ರೆ ಮನುಷ್ಯಶಾಸ್ತ್ರದಲ್ಲಿ ನೇರವಾಗಿ ಹೇಳ್ತಾರೆ ಏನಂತಂದ್ರೆ, ಇನ್ವೆಂಟೆಡ್ ಫಿಯರ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ಆಕ್ಚುಯಲ್ ಫಿಯರ್ಸ್. ನಾವು ಕಲ್ಪಿಸಿಕೊಂಡ ಭಯ ಇದೆಯಲ್ಲ, ವಾಸ್ತವದ ಭಯಕ್ಕಿಂತ ಇನ್ನೂ ಹೆಚ್ಚಿಗೆ ಇರುತ್ತೆ ಯಾವಾಗಲೂ. ಅದರಿಂದ ಭಯದಲ್ಲಿ ಕಲ್ಪನೆಯ ಅಂಶ ಜಾಸ್ತಿ ಬೆರೆಸ್ಕೊಂಡು, ಭಯನ ಎಷ್ಟಿದೆಯೋ ಅಷ್ಟು ತಗೊಂಡ್ರೆ ಏನ್ ತೊಂದರೆ ಇಲ್ಲ. ಅದಕ್ಕೆ ನಾವು ಇಮ್ಯಾಜಿನೇಷನ್ ಬೆಳೆಸ್ಬಿಟ್ರೆ, ಕಲ್ಪನೆಯನ್ನು ಬೆಳೆಸ್ಬಿಟ್ರೆ ನಮ್ಮ ಏಕಾಗ್ರತೆ ಸಾಧ್ಯ ಆಗೋದಿಲ್ಲ ಅನ್ನೋ. ಎರಡನೇದು ಆಸೆಗಳ ತಾಕಲಾಟ. ಇದು ಆಸೆ, ಅದು ಆಸೆ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂತ ಗಾದೆ ಹೇಳ್ತಾರಲ್ಲ ಹಾಗೆ. ಎರಡೆರಡು ವಿರುದ್ಧವಾದ ಆಸೆಗಳಿದೆಯಲ್ಲ,
ಸಂಕಲ್ಪ ವೈಪರೀತ್ಯಗಳು ಅಂತ ಹೇಳ್ತಾರೆ DVG. ವೈಪರೀತ್ಯ ಅಂದ್ರೆ ಜಾಸ್ತಿ, ವಿಪರೀತ ಅಂದ್ರೆ ಜಾಸ್ತಿ ಅಂತ ಅನ್ಕೊಂಡಿದೀವಿ ನಾವು. ವಾಸ್ತವವಾಗಿ ವೈಪರೀತ್ಯ ಅಂದ್ರೆ ವಿರುದ್ಧವಾದದ್ದು ಅಂತ. ವಿರುದ್ಧವಾದ ಸಂಕಲ್ಪಗಳು ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಆ ಸಂಕಲ್ಪಗಳ ವೈರುಧ್ಯ ಕೂಡ ಏಕಾಗ್ರತೆಗೆ ಅಡ್ಡಿ. ಆಮೇಲೆ ಗತ ಆಗತಗಳ ಚಿಂತೆ ಅಂದ್ರೆ ಪಾಸ್ಟ್ ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ, ಟೆಸ್ಟ್ ಅಲ್ಲಿ ಯಾಕೋ ನಂಗೆ ಹೋದ್ಸರಿ ನಾನು ಅನ್ಕೊಂಡಿದ್ದಕ್ಕಿಂತ ಕಮ್ಮಿ ಬಂತು ಅಂತ ಕೊರಗಿದ್ರೆ ಈ ಟೆಸ್ಟ್ ಅಲ್ಲಿ ಇನ್ನೂ ಕಮ್ಮಿ ಬರುತ್ತೆ. ಅಥವಾ ನಾಳೆ ಅದು ಮುಂದೆ ಏನಾಗ್ಬಿಡುತ್ತೋ, ಈಗ ನಾನು ಈಗ ಓದ್ತಿದ್ದೀನಿ ಮುಂದಿನ ಪರೀಕ್ಷೆ ಮುಂದಿನ ಟೆಸ್ಟ್ ಅಲ್ಲಿ ಎಷ್ಟು ಬರುತ್ತೋ ಅಂತ ಗಾಬರಿ ಆದ್ರೆ ಅವಾಗಲೂ ಇರುತ್ತೆ. ಅದಕ್ಕೆ ವರ್ತಮಾನದಲ್ಲಿ ಅಧ್ಯಯನ ಮಾಡುವಾಗ ಆಗಿ ಹೋದದ್ದು ಆಗಬಹುದಾದದ್ದನ್ನ ಯೋಚನೆ ಮಾಡಬಾರದು. ಆಗ ಮಾತ್ರ ಮಕ್ಕಳು ಏಕಾಗ್ರತೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ಬೇಕು. ಇನ್ನು ಸೋಲಿನ ಕೋಪ, ಒಂದ್ಸರಿ ಸೋತೋಗ್ಬಿಟ್ರೆ ಇಡೀ ಸಬ್ಜೆಕ್ಟ್ ನೇ ಬೇಜಾರಿಸ್ಕೊಳ್ಳೋದು, ಆಮೇಲೆ ಆ ಚಾಪ್ಟರ್ ಬೇಜಾರಿಸ್ಕೊಳ್ಳೋದು, ಆಮೇಲೆ ಆ ಸಬ್ಜೆಕ್ಟ್ ಬೇಜಾರಿಸ್ಕೊಳ್ಳೋದು, ಇನ್ನೂ ಬೇಜಾರಾಯ್ತು ಅಂದ್ರೆ ಅದು ಟೀಚರ್ ಬೇಜಾರಿಸ್ಕೊಳ್ಳೋದು, ಆಮೇಲೆ ಸ್ಕೂಲ್ನೇ ಬೇಜಾರಿಸ್ಕೊಳ್ಳೋದು, ವಿದ್ಯಾಭ್ಯಾಸನೇ ಬೇಜಾರಿಸ್ಕೊಳ್ಳೋದು. ಹೀಗಾಗದ ಹಾಗೆ ಬ್ರೇಕ್ ಹಾಕದೇ ಇದ್ರೆ ವಿಕಾರ ಎಲ್ಲಿಗೆ ಬೇಕಾದ್ರೂ. ಇದು ಮನಸ್ಸಿನ ವಿಕಾರ, ಸೋಲಿನ ಅಪೋಪ ಇವೆಲ್ಲ. ನಿರಾಸೆಯ ಆಯಾಸ, ನಿರಾಸೆನೇ ಯೋಚನೆ ಮಾಡಿ ಮಾಡಿ ತುಂಬಾ ಆಯಾಸ ಆಗುತ್ತೆ. ಅದನ್ನ ನಿರಾಸೆಯನ್ನ ಅಷ್ಟೊಂದು ದೊಡ್ಡದಾಗಿ ಮಾಡಬಾರ್ದು. ಆಮೇಲೆ ರಂಜನೆಯ ಆಕರ್ಷಣೆ. Those who like entertainment, they should find entertainment in the study. ಅದಕ್ಕೋಸ್ಕರ ಒಂದು ಸಿನಿಮಾ ನೋಡ್ತೀನಿ, ಜೋಕ್ ಓದ್ತೀನಿ, ಪುಸ್ತಕ ಓದ್ತೀನಿ ಅಂತ ಹೋದ್ರೆ ನೀವು ನಮ್ಮ ವಿಷಯ ಸಂಕಲ್ಪಕ್ಕೆ ವಿರುದ್ಧವಾದ ಕಡೆ ಮನರಂಜನೆ ಹುಡುಕಿದ್ರೆ, ಒಬ್ಬ ಮನಃಶಾಸ್ತ್ರಜ್ಞ ಹೇಳ್ತಾನೆ, ಕೆಲಸ, ಬಿಡುವು ಮತ್ತೆ ಮನರಂಜನೆ ಮೂರು ಒಂದ್ರೊಳಗೆ ಇದೆ. ಅದನ್ನ ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಕೆಲಸಕ್ಕೆ ಬೇರೆ, ಮನರಂಜನೆಗೆ ಬೇರೆ, ಬಿಡುವಿಗೆ ಬೇರೆ ಅಂತ ಬೇರೆ ಮಾಡಿ ತೀಳ್ಬಿಟ್ಟಿದೀವಿ. ಅದೇ ತೊಂದರೆ ಆಗಿರೋದು. ಮೂರನ್ನು ಒಂದೇ ಒಟ್ಟಿಗೆ ಕಾಣಬೇಕು. ಎಲ್ಲ ಕೆಲಸದಲ್ಲೂ ಮನರಂಜನೆ ಇದೆ, ಎಲ್ಲ ಕೆಲಸದಲ್ಲೂ ಬಿಡುವಿದೆ. ಅದನ್ನ ಗುರುತಿಸಿ ಕಂಡ್ಕೋಬೇಕು ಅನ್ನುವಂಥದ್ದು ಮಾಡ್ಬೇಕಾದ್ರೆ ಮನರಂಜನೆಯ ಮೇಲೆ ಅತಿಯಾದ ಆಕರ್ಷಣೆ ಇರಬಾರ್ದು. ಅದು ತಕ್ಷಣಕ್ಕೆ ಖುಷಿ ಕೊಡುತ್ತೆ. ಹಾಡು ಹೇಳ್ಬಿಟ್ರೆ ಬೇಗ ಚಪ್ಪಾಳೆ ತಟ್ತಾರೆ, ಹಾಡು ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟು ಚಪ್ಪಾಳೆ ತಟ್ಟಿಸ್ಕೋಬಹುದು. ರ್ಯಾಂಕ್ ಬಂದಾಗ ತಟ್ಟಿಸ್ಕೋಬೇಕಾದ್ರೆ ಅಷ್ಟೊತ್ತು ಕಾಯ್ಬೇಕು ಮತ್ತೆ ಶ್ರಮ ಪಡ್ಬೇಕು. ಅದಕ್ಕೋಸ್ಕರ ರಂಜನೆಯ ಆಕರ್ಷಣೆ ಏನ್ ಮಾಡುತ್ತೆ, ಯಾವ್ದ್ರಿಂದ ಜನ ಹೋಗ್ತಾರೋ ಅದರಿಂದ ಹೋದ್ರೆ, ಈಗ ಬರೇ ಯೂರಿಯಾ ಹಾಕ್ಬಿಟ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಈಲ್ಡ್ ಬರುತ್ತೆ. ಹಾಗಾಗಿ ಗಿಡ ಬೆಳೆಯೋದು ಮುಖ್ಯ, ಇಳುವರಿನೂ ಮುಖ್ಯ. ಹಾಗಾಗಿ ರಂಜನೆಯ ಆಕರ್ಷಣೆ, ರಂಜನೆ ಇಸ್ ಅನ್ಪ್ರೊಡಕ್ಟಿವ್. ನಮ್ಗೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳಕ್ಕೆ ಬಿಡೋದಿಲ್ಲ. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಸ್ಲೈಡ್. ನೋಡಿ, ಕೆಲಸ ಅದು ಕ್ರಮ ಅಂತ ಬಿದ್ದಿದೆ, ಅದನ್ನ ಶ್ರಮ ಅಂತ ಓದ್ಕೊಳ್ಳಿ. ಅಯ್ಯೋ ಫಿಸಿಕ್ಸ್ ಓದ್ಬೇಕು ಅಂದ್ರೆ ಅದು ಶ್ರಮ ಅಂತ. ಕೆಲಸ ಅಂತ ನಾವು ಯಾವಾಗ ಅನ್ಕೋತೀವೋ ಅವಾಗ ಅದು ಶ್ರಮವಾಗ್ಬಿಡುತ್ತೆ. ಆಟ ಅಂತ ಅನ್ಕೊಂಡ್ರೆ ಡೂ ಇಟ್ ಆಸ್ ಎ ಸ್ಪೋರ್ಟ್ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಮನರಂಜನೆ ಇದೆ, ಆದ್ರೂ ಅಲ್ಲೂ ಒಂದ್ ತಾಪತ್ರೆ ಇದೆ. ಆಟದಲ್ಲೂ ನಾನು ಗೆಲ್ಬೇಕು ಅನ್ನೋ ಛಲ ಇದೆ. ಈ ನಾನು ಅನ್ನೋದು ನನಗೆ ಶ್ರಮ, ಆಟ ನನಗ್ ಮನರಂಜನೆ ಆದ್ರೆ ನಾನು ಸೋಲ್ಕೂಡುದು ಅನ್ನೋ ಭಾವನೆ ಇರೋದ್ರಿಂದ ಅಲ್ಲೂ ಕೂಡ ನಾನು ಬಂದು ಕಲಿಕೆಗೆ ಅಡ್ಡಿ ಮಾಡುತ್ತೆ. ಆದ್ರೆ ಪ್ರಯೋಗದಲ್ಲಿ ನಾನು ಅನ್ನೋದಿಲ್ಲ. ಒಬ್ಬ ವಿಜ್ಞಾನಿ ಸೋತ್ರೆ ಅದು ಒಂದು ಫಲಿತಾಂಶ, ಗೆದ್ರೆ ಅದು ಒಂದು ಫಲಿತಾಂಶ. ಎರಡರಿಂದೂ ಪಾಠ ಇದೆ. ಅದನ್ನ ಗೆಲ್ಲೋ ಸೋಲು ಪ್ರಯೋಗದ ಕೆಲಸ. ಎರಡರಿಂದೂ ನಾನು ಹೋಗಕ್ಕೆ ಅರ್ಥ ಆಗ್ಲಿಲ್ಲ, ಒಳ್ಳೇದಾಯ್ತು. ಯಾಕೆಂದ್ರೆ ಅದನ್ನ ಅರ್ಥ ಆದಾಗ ಆಗದೆ ಇದ್ರೆ ಯಾರು ಕೇಳ್ತೀನಿ. ಅರ್ಥ ಆಗ್ಬಿಟ್ಟಿದ್ರೆ ತಾಪತ್ರೆ ಏನೇ ಇಲ್ಲ. ಹಾಗಾಗಿ ಈ ಸೋಲು ಗೆಲುವುಗಳನ್ನ ಆಸೆಗೆ, ಅದಕ್ಕೇನೆ ಅರಿಸ್ಟಾಟಲ್ ಹೇಳ್ತಾನೆ, ಅತ್ಯಂತ ಉತ್ಕೃಷ್ಟವಾದ ಸಂತೋಷ ಯಾವ್ದಾದ್ರು ಇದ್ರೆ ಪ್ರಪಂಚದಲ್ಲಿ ಅದು ಕಲಿಕೆಯಲ್ಲಿ ಮಾತ್ರ. ಯಾಕೆಂದ್ರೆ ಅಲ್ಲಿ ನಾನು ಹೊರಟೋಗ್ಬಿಟ್ಟು ವಿಷಯನೇ ಕೇಂದ್ರ ಆಗ್ಬಿಡುತ್ತೆ. ಹಾಗಾಗಿ ನಾನು ಗೆಲ್ತೀನೋ ಸೋಲ್ತೀನೋ ಏನ್ ಮಾಡ್ತೀನೋ ಆ ಕಲಿಕೆಯ ಕೇಂದ್ರದಲ್ಲಿ ಎಲ್ಲವೂ ಒಳ್ಳೇದು. ಹಾಗಾಗಿ ಕಲಿಕೆಯಂತಹ ಅತ್ಯುತ್ಕೃಷ್ಟವಾದ ಸಂತೋಷ ಎರಡನೇದಿಲ್ಲ. ಈ ಮಕ್ಳಿಗೆ ನಾವೆಂದೂ ಹೇಳಿಲ್ಲ ತರಗತಿಗೆ ಕಲಿಕೆ ಅಂದ್ರೆ ಅವ್ರ ಆಯಾಸ ಅನ್ಕೊಂಡು ಅನ್ಕೊಳ್ಳಿ ಬಿಡು ಅಂತ ಸುಮ್ಮನಿದ್ದೀನಿ. ಅದಕ್ಕಿಂತ ಉಪನ್ಯಾಸಗಳಾಗುತ್ತೆ ಬೀಳುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮುಂದಿನ ಸ್ಲೈಡ್ ಹೋಗೋಣ. ಇದು ಹೆಚ್ಚು ಕಡಿಮೆ ಕೊನೆಯ ಸ್ಲೈಡು. ಆದ್ರೆ ಈ ಕೊನೆ ಸ್ಲೈಡು ಕೂಡ ತುಂಬಾ ಮುಖ್ಯವಾದದ್ದು. ಸಂಕಲ್ಪ ವಿಕಲ್ಪ ಎರಡೂ ಮನಸ್ಸೇ ಮಾಡ್ತಾ ಇದೆ. ಅದೊಂದು ವಿಚಿತ್ರ. ಸಂಕಲ್ಪ ಒಬ್ರು ವಿಕಲ್ಪ ಒಬ್ರು ಮಾಡಿದ್ರೆ ಏನೋ ಅವರಿಬ್ರಿಗೂ ಬೇರೆ ಮಾಡ್ಬೋದು.
ಅದೇ ಮನಸ್ಸು ಸಂಕಲ್ಪ ಮಾಡುತ್ತೆ, ಅದೇ ಮನಸ್ಸು ವಿಕಲ್ಪ ಮಾಡುತ್ತೆ. ಸಂಕಲ್ಪದಿಂದ ಸ್ಥಿರತೆ ಬರುತ್ತೆ, ವಿಕಲ್ಪಕ್ಕೆ ಚಂಚಲತೆಯೇ ಕಾರಣ. ಈ ಎರಡರ ಮಧ್ಯೆ ಆಗ್ತಾ ಇರುವಂತ ಹಗ್ಗ ಜಗ್ಗಾಟ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಆ ಹಗ್ಗ ಜಗ್ಗಾಟದಲ್ಲಿ ಎಲ್ಲೇ ಬೇಕು ನನ್ನ ಸಂಕಲ್ಪ ಅನ್ಬೇಕಾದ್ರೆ ನಿರಂತರವಾಗಿ ಸಂಕಲ್ಪಕ್ಕೆ ಎನರ್ಜಿ ಕೊಡ್ತಾ ಇರ್ಬೇಕು. ಹಾಗೆ ವಿಕಲ್ಪಕ್ಕೆ ಏನ್ ಮಾಡ್ತಾ ಇರ್ಬೇಕು, ಹಿಂದೆ ಕೆಳಿಬೇಕು, ನಿನ್ ತಾಕತ್ತನ್ನು ಕಡಿಮೆ ಮಾಡ್ಕೋ ಅಂತ. ಹೀಗ್ ಮಾಡಿದ್ರೆ ಮಾತ್ರ ಕಲಿಕೆ ಸಾಧ್ಯ ಆಗುತ್ತೆ ಅಂತ. ರಾಸಾಯನಿಕ ಬಂಧದ ಹಾಗೆ ಅಂತ ನಾನು ಮುಂದಿನ ಭಾಗ ಬರೆದೀನಿ. ಕೆಮಿಕಲ್ ಬಾಂಡ್ ಇಸ್ ನಾಟ್ ಮೇರ್ ಅಟ್ರಾಕ್ಷನ್, ಇಟ್ ಇಸ್ ನಾಟ್ ಮೇರ್ ರಿಪಲ್ಷನ್, ಇಟ್ ಇಸ್ ಅನ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್ ದಟ್ ಈಸ್ ಪಾಸಿಬಲ್ ಓನ್ಲಿ ಅಟ್ ಅನ್ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್. ಹಾಗೆ ನಾವು ಅಷ್ಟು ಸಂಕಲ್ಪ ವಿಕಲ್ಪ ಎರಡೂ ಇದೆ ತಕ್ಕಡಿಯಲ್ಲಿ ಇದ್ರೆ ಅದು ಸರಿಯಾಗಿ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಎರಡು ಈಕ್ವಲ್ ಇರ್ಬೇಕು. ಹಿಂದೆ ಇದು ಮೇಲಕ್ಕೆ ಕೆಳಕ್ಕೆ ಆಗೋದು ಶುರುವಾಗ್ತದೆ. ಹಾಗಾಗಿ ರಾಸಾಯನಿಕ ಬಂಧದಲ್ಲೂ ಅಟ್ರಾಕ್ಷನ್ ಅಂತ ಕೆಲವರು ತಿಳ್ಕೊಂಡಿದ್ದಾರೆ, ರಿಪಲ್ಷನ್ ಅಂತ ತಿಳ್ಕೊಂಡಿದ್ದಾರೆ. ಎರಡೂ ನಿಜ. ಅದು ಬಾಂಡ್ ಆಗೋದು ಯಾವಾಗ, ಅವೆರಡು ಅಟ್ರಾಕ್ಷನ್ ವಿಲ್ ನಾಟ್ ಕಿಲ್ ರಿಪಲ್ಷನ್. ರಿಮೆಂಬರ್, ಇನ್ ಅ ಕೆಮಿಕಲ್ ಬಾಂಡ್ ಅಟ್ರಾಕ್ಷನ್ ವಿಲ್ ನಾಟ್ ಕಿಲ್ ರಿಪಲ್ಷನ್. ದೇರ್ ಇಸ್ ಅನ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್. ಹಾಗೆ ಸಂಕಲ್ಪ ವಿಕಲ್ಪನೂ ಅಷ್ಟೇ. ವಿಕಲ್ಪ ಸಾಯಿಸ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಅದು ಇರ್ಲಿ ಇದು ಇರ್ಲಿ, ಆದ್ರೆ ವಿಕಲ್ಪ ಡಾಮಿನೇಟ್ ಆಗೋದು ಬಿಡಬಾರ್ದು. ಡಾಮಿನೇಟ್ ಆಗಿ ಬಿಡದೇ ಇದ್ರೆ ನಮ್ಗೆ ಧೈರ್ಯವಾಗಿರೋದಿಲ್ಲ, ನಿರ್ದ್ವಂದ್ವವಾಗಿರುತ್ತೆ. ನಿರ್ದ್ವಂದ್ವವಾಗಿದ್ದಾಗ ಏನಾಗುತ್ತೆ, ಸಮಚಿತ್ತವಾಗುತ್ತೆ. ಸಮಚಿತ್ತವಾದ್ರೆ ಮನಸ್ಸು ಶಾಂತವಾಗುತ್ತೆ. ಒಂದು ಗಮನಿಸಿ, ಜೋಗ ಜಲಪಾತದಲ್ಲಿ ಹೋಗಿ ಬಗ್ ನೋಡಿದ್ರೆ ನಮ್ ಮುಖ ಕಾಣೋದಿಲ್ಲ. ಕೊಳೆ ನೀರಲ್ಲಿ ಚರಂಡಿ ನೀರಲ್ಲಿ ನೋಡಿದ್ರೆ ನಮ್ ಮುಖ ಕಾಣೋದಿಲ್ಲ, ತಿಳಿ ನೀರಲ್ಲಿ ನಮ್ ಮುಖ ಕಾಣುತ್ತೆ. ಅದರಿಂದ ನಾವು ಓದಿದ್ದೆಲ್ಲ ತಿಳಿ ನೀರಿನ ಹಾಗೆ ಪ್ರತಿಫಲಿಸಬೇಕಾದರೆ ಅದಕ್ಕೆ ವೇಗ ಇರಬಾರ್ದು, ಕೊಳೆ ಇರಬಾರ್ದು. ಮನಸ್ಸಿನಲ್ಲಿ ಭಯ ಆಸೆ ಅನ್ನೋ ಕೊಳೆ ಇರಬಾರ್ದು. ಈಗಲೇ ಆಗ್ಬಿಡ್ಬೇಕು, ನಂಗೆ ನಾಳೆ ಎಷ್ಟು ಬರುತ್ತೆ ಅಂತ ಈಗಲೇ ಗೊತ್ತಾಗ್ಬಿಡ್ಬೇಕು ಅಂತ ಆತರ ಇರಬಾರ್ದು. ಆತರ ಪಟ್ಟವರು ಉದ್ಧಾರ ಆಗುದಿಲ್ಲ. ಹಾಗಾಗಿ ಸಮಚಿತ್ತ ಶಾಂತವನ್ನ ಕಾಪಾಡ್ಕೋಬೇಕಾದ್ರೆ ನಮ್ಗೆ ಎರಡೂ ಪ್ರಜ್ಞೆಗಳಾಗತ್ಯ. ಸಂಕಲ್ಪದ ಪ್ರಜ್ಞೆಯೂ ಅಗತ್ಯ, ವಿಕಲ್ಪದ ಪ್ರಜ್ಞೆಯೂ ಅಗತ್ಯ. ಸಂಕಲ್ಪವನ್ನು ಪ್ರಬಲಗೊಳಿಸುವುದೂ ಅಗತ್ಯ, ವಿಕಲ್ಪವನ್ನು ದುರ್ಬಲಗೊಳಿಸುವುದೂ ಅಗತ್ಯ. ಈ ಸಂಗತಿಗಳನ್ನ ಸಾಧಿಸುವ ಒಂದು ಛಲ ನಮ್ಗಿಲ್ವಲ್ಲ, ಏನ್ ಮಾಡೋದು ಅಂತ ಕೇಳ್ಬೇಡಿ. ಒಂದು ಮಗು ನೋಡಿ, ಆ ಮಗು ಸೋಲಿಗೆ ಹೆದರೋದೇ ಇಲ್ಲ. ಆಟ ಆಡ್ತಿರೋ ಒಂದು ಆಟಿಕೆ ಕಿತ್ಕೊಂಡ್ಬಿಡಿ, ತಗೊಂಡು ಹೋಗುವಂತ ಇನ್ನೊಂದು ಹುಡುಕೊಳ್ಳುತ್ತೆ. ದೊಡ್ಡವರಾಗ್ತಾ ಆಗ್ತಾ ನಾವ್ ಇದನ್ನ ಬೆಳೆಸ್ಕೊಂಡಿದ್ವಿ. ಜ್ಞಾಪಕ ಇಟ್ಕೊಳ್ಳಿ, ಮನುಷ್ಯ ಹುಟ್ಟಿದಾಗಿನಿಂದ ಎರಡೇ ಭಯ ಅಂತಿರೋದು. ಒಂದು, ಮೇಲಿಂದ ಕೆಳಗೆ ಬಿದ್ದುಬಿಡ್ತೀನಿ ಅನ್ನೋ ಭಯ. ಎರಡನೇದು ಅನಿರೀಕ್ಷಿತವಾದ ಶಬ್ದವನ್ನು ಕುರಿತು ಭಯ. ಇನ್ನು ಉಳಿದ ಭಯಗಳೆಲ್ಲ ಇದೆಯಲ್ಲ, ಮಾರ್ಕ್ಸ್ ಬರ್ತಿದ್ರೆ ಹೇಗೆ, ನಾನು ಈ ಡ್ರೆಸ್ ಚೆನ್ನಾಗಿದೆಯೋ ಇಲ್ವೋ, ಯಾರೇನ್ ಅನ್ಕೊಂಡ್ಬಿಟ್ರೋ, ಈ ಉಳಿದ ಭಯ ಎಲ್ಲ ಕಲಿತ ಭಯಗಳು. ಆದ್ದರಿಂದ ಕಲಿತ ಭಯಗಳನ್ನ ಪಕ್ಕಕ್ಕಿಟ್ರೆ ಈ ನಾವು ಓದಕ್ ಕೂತ್ಕೊಂಡಾಗ ಬೀಳ್ತೀವಿ ಅನ್ನೋ ಭಯ ಇಲ್ವಲ್ಲ. ಮನೇಲಿ ಕುರ್ಚಿ ಮೇಲೆ ಚಾಪೆ ಮೇಲೆ ಕೂತ್ಕೊಂಡು ಓದ್ತಿದ್ದೀವಿ, ಅದು ಭಯ ಇಲ್ಲ. ಅನಿರೀಕ್ಷಿತ ಶಬ್ದಗಳು ಬಂದರೂ ಕೂಡ ಅದನ್ನ ನಾವು ಹೆದರ್ಕೋಬೇಕಾಗಿಲ್ಲ. ಅದರಿಂದ ಸಹಜ ಭಯಗಳೇನು ನಮ್ಗೆ ತಕರಾರು ಮಾಡ್ತಿಲ್ಲ. ಈ ನಾವೇ ಕಲ್ಪಿಸ್ಕೊಂಡಿರುವ ಕೃತಕ ಭಯಗಳು ಕೆಲಸ ಮಾಡುತ್ತವೆ. ಆ ಕೃತಕ ಭಯಗಳು ಯಾವತ್ತೂ ಕೂಡ ನಮ್ಮನ್ನ ದುರ್ಬಲಗೊಳಿಸ್ಬಿಡುತ್ತವೆ ಅನ್ನೋದನ್ನ ಹೇಳ್ತಾ, ಈ ಇದು ಭಾರತೀಯ ಮನೋವಿಜ್ಞಾನದಲ್ಲಿ ಈ ವಿಷಯಗಳು ಹೇಗಿದೆ ಅನ್ನೋದಕ್ಕೆ ಈ ಎರಡು ಪದ ಇಟ್ಕೊಂಡು, ಮನಸ್ಸು ಮತ್ತೆ ಬುದ್ಧಿ ಎರಡನ್ನು ಇಟ್ಕೊಂಡು, ಅದಕ್ಕೇನೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಸಂಕಲ್ಪ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಲ್ಲೂ ದೇವ್ರ ಪೂಜೆ ಅಂತದೆಲ್ಲ ಮಾಡುವಾಗ ಸಂಕಲ್ಪ ಮಾಡಿ ಅಂತ ಏನಂತ ಗಾಯತ್ರಿ ಮಂತ್ರ ಹೇಳ್ತಾರೆ. ಆ ಗಾಯತ್ರಿ ಮಂತ್ರದಲ್ಲಿ ಏನ್ ಹೇಳ್ತಾರೆ, ಧಿಯೋ ಯೋ ನಃ ಪ್ರಚೋದಯ. ಪ್ರಪಂಚನ ಮನಸ್ಸಿನಿಂದ ನೋಡೋದು ಬಿಟ್ಬಿಡೋಣ, ಕಣ್ಣಿಂದ ನೋಡೋದು ಬಿಟ್ಬಿಡೋಣ, ಬುದ್ಧಿಯಿಂದ ನೋಡೋಣ, ಅವಾಗ ಮನಸ್ಸು ಸ್ಥಿರವಾಗುತ್ತೆ ಅಂತ ಮೊದಲು ಬುದ್ಧಿಯನ್ನು ಪ್ರಚೋದಿಸಿ ಸಂಕಲ್ಪವನ್ನು ದೃಢಗೊಳಿಸಿ ಆಮೇಲೆ ಕೆಲಸಕ್ಕೆ ಹೋಗುವಂತಹ ಒಂದು ಸಂಪ್ರದಾಯ ಭಾರತೀಯ ಚಿಂತನೆಯಲ್ಲಿ ಇತ್ತು ಅನ್ನೋದು. ಇನ್ನೊಂದಂಶ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ, ನನ್ನ ವೇಳೆಯನ್ನು ಮುಗಿತಾ. ಭಾರತೀಯ ಮನೋವಿಜ್ಞಾನದ ಪ್ರಕಾರ ಮನುಷ್ಯನಿಗೆ 5 ಸ್ಥಿತಿ ಇದೆ. ಒಂದು ಪ್ರಕ್ಷುಬ್ಧ, ಅಂದ್ರೆ ಏನು ಮಾಡಕ್ಕಾಗದಿರೋ ಅಷ್ಟು. ಇಂಟರ್ವ್ಯೂ ಮುಂಚೆ ಹೋಗ್ತಾರಲ್ಲ ಅವರು ನೋಡಿ ಅವರು ಕೂತ್ಕೊಳ್ಳಕ್ಕಾಗಲ್ಲ. ಅವರು ಇಲ್ಲಿ ಬರ್ತಾರೆ, ಅಲ್ಲಿ ಹೋಗ್ತಾರೆ, ಅವ್ರು ಯಾರು ಬಂದು ನಿಮ್ಮನ್ನ ಏನ್ ಪ್ರಶ್ನೆ ಕೇಳಿದ್ರು ಅಂತ ಕೇಳ್ತಾರೆ. ಹಾಗಾಗಿ ಮನಸ್ಸು ಯಾವಾಗ ಪ್ರಕ್ಷುಬ್ಧವಾಗಿರುತ್ತೋ ಆಗನೇ ಎಲ್ಲಾ ಅಪರಾಧಗಳು ನಡೆಯುತ್ತೆ, ಎಲ್ಲಾ ಕೊಲೆಗಳು ನಡೆಯುತ್ತೆ. ಅದಕ್ಕೆ ನೋಡಿ, ಬೆಳಗಿನ ಜಾವದಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಹೊರತು ಕೊಲೆಗಳು ಬೆಳಗಿನ ಜಾವದಲ್ಲಿ ಆಗಲ್ಲ, ಮಧ್ಯರಾತ್ರಿ. ಹಗಲೊತ್ತಿಂದ ಎಲ್ಲ ಪ್ರಕ್ಷುಬ್ಧವಾದ ಮನಸ್ಸು
ಯಾವಾಗ್ಲೂ ನಮಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಹೋಗುತ್ತೆ, ಅದು ಪ್ರಕ್ಷುಬ್ಧ ಸ್ಥಿತಿ. ಆಮೇಲೆ ಎರಡನೇದು ವಿಕ್ಷಿಪ್ತ. ಪ್ರಕ್ಷುಬ್ಧ ಸ್ಥಿತಿ ಆ ಕೆಲಸ ಯಾವ್ದು ಆಯ್ಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಆ ಕೆಲಸದಲ್ಲಿ ಏನೇನು ತೊಂದರೆ ಎಲ್ಲವನ್ನೂ ಪ್ರಕ್ಷುಬ್ಧವಾಗಿದೆ. ಅಲ್ಲೋಲ ಕಲ್ಲೋಲವಾದ ಸಮುದ್ರ ಇದ್ದಾಗ. ವಿಕ್ಷಿಪ್ತ ಅಂದ್ರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಾಗ ನಾನು ಓದ್ತೀನಿ ಇಲ್ಲ ಕೂತಿದ್ದೀನಿ, ಫಿಸಿಕ್ಸ್ ಓದ್ಬೇಕೋ ಕೆಮಿಸ್ಟ್ರಿ ಓದ್ಬೇಕೋ ಮ್ಯಾಥಮೆಟಿಕ್ಸ್ ಓದೋ ಮಟ್ಟಕ್ಕೆ ಅದು ಪ್ರಕ್ಷುಬ್ಧಕ್ಕಿಂತ ಇದು ವಾಸಿ ವಿಕ್ಷಿಪ್ತ. ಆದ್ರೆ ಆ ವಿಕ್ಷಿಪ್ತವೂ ಕೂಡ ಏಕಾಗ್ರತೆಯನ್ನ ಹಾಳು ಮಾಡುವಂಥದ್ದು. ಸೊ ಪ್ರಕ್ಷುಬ್ಧ, ವಿಕ್ಷಿಪ್ತ. ಆಮೇಲೆ ತಾಮಸ. ತಾಮಸ ಅಂದ್ರೆ ಏನು? ಹೇಳ್ತೀವಿ, ಕೂತ್ಕೊಂಡು ನೋಡಕ್ ಹೋಗ್ತೀವಿ, ನಿದ್ದೆ ಬಂದ್ಬಿಟ್ಟು ಅವಾಗ ಏನಾಗುತ್ತೆ, ಆಗ್ಲೂ ನಾವು ಏಕಾಗ್ರತೆಯನ್ನ ಮಾಡಕ್ಕಾಗಲ್ಲ. ಸೊ ಪ್ರಕ್ಷುಬ್ಧ, ವಿಕ್ಷಿಪ್ತ, ತಾಮಸ ಮೂರರಲ್ಲೂ ಕೂಡ ನಾವು ಮನಸ್ಸನ್ನ ಏಕಾಗ್ರತೆ ಮಾಡಕ್ ಆಗೋದಿಲ್ಲ. ನಾಲ್ಕನೇದೇ ಏಕಾಗ್ರ. ಯಾವ್ದಾದ್ರು ನಾನು ಇಷ್ಟಪಟ್ಟ ವಿಷಯಕ್ಕೆ, ನಾನು ಇಷ್ಟಪಟ್ಟ ಕಾಲ, ಅದನ್ನೇ ಆಲೋಚನೆ ಮಾಡುವ ತಾಕತ್ತು ಯಾರು ಬೆಳೆಸ್ಕೊಂಡಿರ್ತಾರೋ ಅವರು ಅದನ್ನು ಏಕಾಗ್ರತೆಯಿಂದ. ಆದ್ದರಿಂದ ಏಕಾಗ್ರತೆಯಲ್ಲಿ ಅಧ್ಯಯನ ಮಾಡ್ಬೇಕಾಗುತ್ತೆ. ಏಕಾಗ್ರತೆಯಲ್ಲಿ ಅಂದ್ರೆ ಅದೇ ಫೋಕಸ್ ಅಂತ ನಾನು ಅವಾಗಲೇ ಹೇಳಿದ್ರೆ, ಫೋಕಸ್ ಅಲ್ಲಿ ಏನ್ ಹೇಳ್ತೀವಿ, ಏಕ ಅಗ್ರ, ಒಂದು ತುದಿ ಇರುತ್ತೆ ಅಲ್ವಾ. ಅವ್ನು ತುಂಬಾ ಬುದ್ಧಿವಂತ ಅಂದ್ರೆ ಅವ್ನಿಗೆ ತೀಕ್ಷ್ಣವಾದ ಬುದ್ಧಿ ಇದೆ ಅಂತ ಹೇಳ್ತೀವಿ ಅಲ್ವಾ. ತೀಕ್ಷ್ಣ ಅಂತ ಯಾಕೆ ಹೇಳ್ತೀವಿ? ಚೂಪಾಗಿರುತ್ತೆ, ಚೂಪಾಗಿರೋದು ಚುಚ್ಚೋದು ಸುಲಭ. ಹಾಗಾಗಿ ಯಾವುದೇ ಒಂದು ವಿಷಯಕ್ಕೆ ನಮ್ಮ ಮನಸ್ಸನ್ನು ಚುಚ್ಚಬೇಕಾದ್ರೆ ಮನಸ್ಸೇನಾಗಿರ್ಬೇಕು, ಏಕಾಗ್ರವಾಗಿರ್ಬೇಕು. ಇನ್ನೊಂದು ಐದನೇ ನಿರುದ್ಧ, ಅದು ಮಲಿಕೊಂಡಾಗ ಆ ಓದಿದ್ದೆಲ್ಲ ಕಾಡ್ಬಿಟ್ರೆ ನಿಮ್ಗೆ ಅವ್ರ ಮನಸ್ಸು ಚಂಚಲವಾಗ್ಬಿಡುತ್ತೆ, ಮಾರನೇ ದಿವಸ ಓದಕ್ಕಾಗಲ್ಲ. ಸೊ ನಿರುದ್ಧ ಆಗ್ಬಾರ್ದು. ಇಲ್ಲಿ ಇನ್ನೊಂದು ಗುಟ್ಟಿದೆ, ಏನಪ್ಪಾ ಅಂದ್ರೆ ತಾಮಸದಿಂದ ಏಕಾಗ್ರತೆಗೆ ಹೋಗೋದು ಸುಲಭ, ಪ್ರಕ್ಷುಬ್ಧದಿಂದ ವಿಕ್ಷಿಪ್ತದಿಂದ ಹೋಗೋದು ಸಾಧ್ಯವಿಲ್ಲ. ಅದಕ್ಕೆ ಬೆಳಗಿನ ಜಾವ ಎದ್ದು ಓದಿ ಅಂತ ಹೇಳ್ತಾ ಇದ್ವಿ. ಯಾಕೆಂದ್ರೆ ಹಿಂದಿನ ದಿವಸ ನಡೆದಿದ್ದೆಲ್ಲ ರಾತ್ರಿ ನಿದ್ದೆ ಮಾಡ್ಬಿಟ್ಟು ಎಲ್ಲ ತಾಮಸ ಸ್ಥಿತಿಯಿಂದ ಬರುತ್ತೆ. ತಾಮಸದಿಂದ ಏಕಾಗ್ರತೆಗೆ ಹೋಗೋದು ಸುಲಭ. ಮಧ್ಯರಾತ್ರಿ ಓದುವಂತ ಅಭ್ಯಾಸ ಈ ಹುಡುಗರು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೇನ್ ಬೆಳಗ್ಗೆಯಿಂದ ಏನೇನೋ ಮಾಡಿರ್ತಾರೆ, ಮನಸ್ಸೆಲ್ಲ ಕೆಟ್ಟೋಗಿರುತ್ತೆ, ಅಲ್ಲ ಅವ್ರು ಶ್ರಮ ಪಡ್ತಾರೆ, ಆದ್ರೆ ಏಕಾಗ್ರತೆ ಸಾಧಿಸೋಕೆ ಆಗೋದಿಲ್ಲ. ಆದ್ರಿಂದ ಸಾಧ್ಯವಾದಷ್ಟು ನಿಧಾನವಾಗಿ ಬೆಳಗ್ಗೆ ಹೊತ್ತು ಹೇಳೋದ್ರ ರೂಢಿ ಮಾಡ್ಕೊಂಡ್ರೆ ಸೀರಿಯಲ್ಗಳ ಕಾಟನೂ ಇರಲ್ಲ, ಮನೆಗ್ ಬಂದು ಹೋಗೋರು ಇರಲ್ಲ, ಬೆಳಗಿನ ಜಾವದಲ್ಲಿ ಎಲ್ಲರೂ ಮಲಗಿರ್ತಾರೆ, ಪ್ರಶಾಂತವಾಗಿರುತ್ತೆ. ಹಾಗಾಗಿ ಅದಕ್ಕೆ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಬ್ರಾಹ್ಮಣ ಹೆಂಡತಿ ಸರಸ್ವತಿ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಅಧ್ಯಯನಕ್ಕೆ ಉಪಯುಕ್ತವಾದ ಕಾಲ. ಆದ್ರಿಂದ ನೀವು ಬೆಳಗಿನ ಜಾವ ಓದೋದು ಇದೆಯಲ್ಲ, ಅಲ್ಲಿ ಸುಲಭವಾಗಿ ಅರ್ಥ ಆದ ಹಾಗೆ ನೀವು ಪ್ರಕ್ಷುಬ್ಧ ಸ್ಥಿತಿಯಲ್ಲಿ, ವಿಕ್ಷಿಪ್ತ ಸ್ಥಿತಿಯಲ್ಲಿ ಓದಿದ್ರೆ ಅರ್ಥ ಆಗಲ್ಲ. ನಾನು ಇದಿಷ್ಟನ್ನು ಯಾಕೆ ಹೇಳಿದೆ ಅಂದ್ರೆ, ಮನಸ್ಸನ್ನ ಯಾವುದೇ ಪರೀಕ್ಷೆಯ ದೃಷ್ಟಿಯಿಂದ ನಾನು ಪರೀಕ್ಷೆ ಫಸ್ಟ್ ಬರ್ಬೇಕು ಅನ್ನೋದು ಒಂದು ರೀತಿಯ ಪ್ರಕ್ಷುಬ್ಧತೆ. ಹಾಗಾಗಿ ಆ ಯಾವ ವಿಕ್ಷಿಪ್ತತೆ ಓದಿ ಈಗ ಓದ್ತಿದ್ದೀನಿ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊತೀನಿ, ನಿನ್ನೆಗಿನ್ನ ನಾನು ಇವತ್ತು ಅದರಲ್ಲಿ ಏನ್ ಕೇಳಿದ್ರು ಹೇಳ್ಬಲ್ಲೆ ಅಂತ ಅನ್ನುವ ಸ್ಥಿತಿಯಲ್ಲಿ ಓದ್ಬೇಕು ಅಂತ ಸಲಹೆ ಕೊಡ್ತಾ. ಸಲಹೆ ಕೊಡೋದು ತುಂಬಾ ಸುಲಭ, ಜಾರಿಗೊಳಿಸೋದು ಕಷ್ಟ. ಆದ್ರೆ ನನ್ನ ಮಟ್ಟಿಗೆ ಇದನ್ನೆಲ್ಲವನ್ನು ನಾನು ಒಂದು ಸ್ವಲ್ಪ ಅನುಸರಿಸೋ ಹೊತ್ತಿಗೆ ನನ್ನ ಓದುವ ಹವ್ಯಾಸ ಬೆಳೆದಿದೆ ಅಂತ ಹೇಳ್ತಾ, ನನ್ಗಿನ್ನ ಬೆಳೆಸ್ಕೊಂಡವ್ರು ಇಲ್ಲ ಅಂತಲ್ಲ, ಆದ್ರೆ ಈ ದಿಕ್ಕಲ್ಲಿ ನೀವು ಹೆಜ್ಜೆ ಇಡಬೇಕು ಅಂತ ಮಕ್ಕಳನ್ನ ಹೇಳ್ತಾ, ಸೌಮಿತಾ ಗೌರಿಯ ಚಾಂಚಲ್ಯಕ್ಕೆ ಒಂದು ಕಡಿವಾಣ ಹಾಕಿರ್ಬೋದು ಅಂತ ಅನ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ನನ್ನ ತಿಳಿದಿದ್ರೆ ಯಥಾಮತಿ ಉತ್ತರ ಹೇಳ್ತೇನೆ. ಪ್ರಶ್ನೆ ಕೇಳೋದು ಮುಂಚೆ ಒಂದು ಸಂಸ್ಕೃತ ಶ್ಲೋಕ ಇದೆ. ಸಮುದ್ರ ಮಥನ ಕಾಲದಲ್ಲಿ ಈಶ್ವರನಿಗೆ ಕೊಟ್ಟಿದ್ದೇನು ಅಂದ್ರೆ ವಿಷ. ಯಾಕಂದ್ರೆ ಅವನು ಬರೀ ಚರ್ಮ ಉಟ್ಕೊಂಡಿದ್ದ, ಪೀತಾಂಬರ ಉಟ್ಕೊಂಡಿರ್ಲಿಲ್ಲ, ಅಲಂಕಾರ ಮಾಡಿಕೊಟ್ಟಿರ್ಲಿಲ್ಲ, ವಿಷ ಕೊಟ್ರು, ಅದನ್ನೇ ಕುಡ್ದ. ಆಮೇಲೆ ಏನ್ ಕೊಟ್ರು, ಚಂದ್ರನ್ ಕೊಟ್ರು, ಚಂದ್ರನ್ ತಲೆ ಮೇಲೆ ಇಟ್ಕೊಂಡ. ಸಂಭಾವಿತರಾದವರು ಯಾರೆಲ್ಲಾದ್ರೂ ಒಂದು ಒಳ್ಳೆ ಗುಣ ಕೊಂಡ್ರೆ ಅದನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿ ಎಲ್ರಿಗೂ ಪ್ರದರ್ಶನ ಮಾಡ್ತಾರಂತೆ. ಕೆಟ್ಟದಾಗ ನಡ್ಕೊಂಡಿದ್ದನ್ನ ಗಂಟ್ಲಲ್ಲಿ ಇಟ್ಕೊಂಡು ಮರೆಮಾಚ್ತಾರೆ. ಸೊ ಅದರಿಂದ ಆ ಸಂಭಾವಿತ ಗುಣ ತಮ್ಮೆಲ್ಲರಿಗೂ ಇದೆ ಅನ್ನೋ ಧೈರ್ಯದ ಮೇಲೆ ನಾನು ಉಪನ್ಯಾಸ ಮಾಡಿದ್ದೀನಿ. ಆ ಉಪನ್ಯಾಸದಲ್ಲಿರುವಂತ ಗುಣಗಳೇನಾದ್ರು ಕಂಡ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅಲ್ಲದೆ ಅಕ್ಕಪಕ್ಕದ ಮಕ್ಕಳಿಗೂ ಹೇಳಿ. ಪ್ರಪಂಚದ ಮಕ್ಕಳೆಲ್ಲ ನಮ್ಮ ಮಕ್ಕಳೇ. ಆ ದೃಷ್ಟಿಯಿಂದ ಇದು ಸಹಾಯಕ ಆದೀತು ಪೋಷಕರಿಗೂ ಅಂತ ಭಾವಿಸ್ತಾ ಈ ಮಾತುಗಳನ್ನ ಇಲ್ಲಿವರೆಗೆ ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ. ಈಗ ಪ್ರಶ್ನೆ ಅಥವಾ ಪ್ರತಿಕ್ರಿಯೆ, ನಾನು ಯಾವತ್ತೂ ಅದೆರಡನ್ನು ಕೊಡ್ಬೇಕು ಅಂತ ನಮ್ಮ ಗುರುಗಳಾದ ಎಚ್ ನರಸಿಂಹಯ್ಯನವರು ಹೇಳಿದ್ದಾರೆ. ಪ್ರತಿ ಉಪನ್ಯಾಸದಲ್ಲೂ ಕೊನೆಯಲ್ಲಿ ಅದಿರ್ಬೇಕು ಅಂತ. ನಿಮ್ಮ ಪ್ರಶ್ನೆ ಏನಾಗ್ತದೆ ಕೇಳಿ. ಪ್ರತಿಕ್ರಿಯೆಯನ್ನು ಹೇಳ್ಬೋದು. ಇದು ಉಪಯುಕ್ತ ಆಯ್ತು, ಇಲ್ಲ ಉಪಯುಕ್ತ ಆಯ್ತು.
ಇಲ್ಲಿ ನನ್ನ ವಿಳಾಸ ಇದೆ. ಆಮೇಲೂ ಕೂಡ ನಮ್ಮನ್ನ ನೀವು ಸಂಪರ್ಕ ಮಾಡ್ಕೊಳ್ಳಿಕ್ಕೆ ಅಂಚೆ ಮೂಲಕ ಬೇಕಾದ್ರೂ ಮಾಡ್ಬೋದು, ದೂರವಾಣಿ ಮೂಲಕ ಬೇಕಾದ್ರೂ ಮಾಡ್ಬೋದು, ಚರವಾಣಿ ಮೂಲಕ ಬೇಕಾದ್ರೂ ಮಾಡ್ಬೋದು, ಮಿಂಚಂಚೆ ಮೂಲಕ ಬೇಕಾದ್ರೂ ಮಾಡ್ಬೋದು. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನನಗೆ ಮಾತನಾಡುವ ಮೂಲಕ ನನಗೆ ಪ್ರಾಯವನ್ನ ಕಡಿಮೆ ಮಾಡಿ ಹುಡುಗನಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟ ಶರಣಪ್ಪ ಕುಟುಂಬದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಭಾಗವಹಿಸಿದ ನಿಮಗೂ ನನ್ನ ಕೃತಜ್ಞತೆಗಳು. ನಮಸ್ಕಾರ ಸರ್. ಉಪನ್ಯಾಸ ಚೆನ್ನಾಗಿತ್ತು ಸರ್. ಅಧ್ಯಯನ ತಂತ್ರವನ್ನ ಮಕ್ಕಳು ಅಳವಡಿಸ್ಕೊಳ್ಳೋದ್ರ ದೃಷ್ಟಿನಲ್ಲಿ ಅವರ ಆತ್ಮಸ್ಥೈರ್ಯ ದೃಢ ಅನ್ನುವಂಥದ್ದು ಮುಖ್ಯವಾಗಿ ಒತ್ತು ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಸರ್. ಆತ್ಮಸ್ಥೈರ್ಯ, ಸುಳ್ಳು ಆತ್ಮಸ್ಥೈರ್ಯ ಬಂದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ, ದೃಢ ಅನ್ನೋದಕ್ಕೆ ತಾವು ಒತ್ತು ಕೊಟ್ಟು ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಸರ್. ಧನ್ಯವಾದಗಳು ಸರ್. ಆಯ್ತು. ಇದರ ಯೂಟ್ಯೂಬ್ ಲಿಂಕ್ ಕೊಡದ ಆಗುತ್ತೆ, ಯಾರಿಗೆ ಆಸಕ್ತಿ ಇದ್ದವರು ಕೇಳ್ಕೊಬಹುದು. ನಮಸ್ತೆ ನಾಗರಾಜ್ ಅವರೇ. ಶೇಡಿಗಾರ್ ಅವರು. ಚೆನ್ನಾಗಿತ್ತು. ನೀವು ಇದು ವಿದ್ಯಾರ್ಥಿಗಳ, ಅಧ್ಯಾಪಕರ ಮತ್ತೆ ಪೋಷಕರ ಉಪಯೋಗಕ್ಕೆ ಅಂತ ಹೇಳಿದ್ದೀರಿ. ನಮ್ಮಂತ ಸೂಪರ್ ಸೀನಿಯರ್ಸಿಗೂ ಪ್ರಯೋಜನ ಆಗುತ್ತೆ. ಇನ್ನೊಂದು ನೀವು ಹೇಳಿದ್ರಲ್ಲ ಅವತ್ತು ಕ್ವಾಂಟಮ್ ಕೆಮಿಸ್ಟ್ರಿ ಮೇಲೆ ಒಂದು ಲೇಖನ ಬರೀರಿ ಅಂತ, ಆ ಬಗ್ಗೆ ಒಂದು ಸಂಕಲ್ಪ ಮಾಡೋಣ ಅಂತ ಇದ್ದೇನೆ. ಮಾಡಿ, ಖಂಡಿತ ಮಾಡಿ. ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ನಿಮ್ಮಿಂದ ಲೇಖನವನ್ನ. ಓಕೆ, ಧನ್ಯವಾದಗಳು. ಧನ್ಯವಾದ. ರಾಜಾ ಕಂಠೀರ ಅವರೇನ ಹೇಳೋದಿದ್ಯಾ? ಚೆನ್ನಾಗಿತ್ತು. ವಿದ್ಯಾರ್ಥಿಗಳಿಗೆ ಮತ್ತೆ ಗುರುಗಳಿಗೆ, ಪೋಷಕರಿಗೆ ಎಲ್ಲ ಅನುಕೂಲವಾಗಿತ್ತು. ಈಗ ನಾನು ನನ್ನ ಮಗನಿಗೆ ಇಂಪ್ಲಿಮೆಂಟ್ ಮಾಡಕ್ ಆಗ್ದಲೇ ಅಲ್ಲಿಗೆ ರೆಸಿಡೆನ್ಸಿಯಲ್ ಸ್ಕೂಲ್ ಹಾಕ್ಬಿಟ್ಟಿದೆ ಅನ್ಸುತ್ತೆ. ನೋಡಿದಾಗ ನಿಮ್ದೆಲ್ಲ ಕೇಳಿದಾಗ ಇಲ್ಲೇ ಇಟ್ಕೊಂಡಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಸರಿನಾ? ಥ್ಯಾಂಕ್ ಯು, ಚೆನ್ನಾಗಿತ್ತು. ಧನ್ಯವಾದಗಳು. ಇನ್ಯಾರಿದ್ದಾರು ಪ್ರತಿಕ್ರಿಯೆ, ಪ್ರಶ್ನೆ? ನಮಸ್ಕಾರ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಇದು ಮನಸ್ಸಿನ ಇದನ್ನ ಹೇಳ್ಬೇಕಾದ್ರೆ, ಇದು ಸ್ಥಿತಿ ಹೇಳ್ಬೇಕಿದ್ರೆ ನಿರುದ್ಧ, ಅದನ್ನ ಸ್ವಲ್ಪ ಸ್ಪಷ್ಟಪಡಿಸ್ಬೇಕಾಗುತ್ತೆ. ನಿರುದ್ಧ ಅಂದ್ರೆ ಏಕಾಗ್ರತೆ ಇದ್ರೆ ನಿರುದ್ಧಕ್ಕೆ ಹೋಗಕ್ ಸಾಧ್ಯ, ಏಕಾಗ್ರತೆ ಇಲ್ಲದೆ ನಿರುದ್ಧಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಮನಸ್ಸು ಒಂದು ಪಾಯಿಂಟ್ ಅಲ್ಲಿ ಫೋಕಸ್ ಇರುತ್ತಲ್ಲ, ಅದನ್ನು ತೆಗೆದುಹಾಕ್ಬಿಡೋದು. ನಾನ್ ಮನಸ್ಸೇ ಅಲ್ಲ, ಮನಸ್ಸು ಏನಾದ್ರು ಮಾಡ್ಕೊಂಡು ಹೋಗ್ಲಿ, ನಾನು ನಿರಾಳವಾಗಿರ್ತೀನಿ ಅನ್ನುವಂಥದ್ದು ನಿರುದ್ಧ ಸ್ಥಿತಿ. ಯಾರಿಗೆ ನಿರುದ್ಧ ಸ್ಥಿತಿಗೆ ತಲುಪೋದಕ್ಕೆ ಸಾಧ್ಯವೋ ಅವರು ಬೇಗ ನಿದ್ದೆ ಮಾಡ್ತಾರೆ, ಬೇಗ ಎದ್ದೇಳ್ತಾರೆ. ಆದ್ರೆ ನಿರುದ್ಧ ಸ್ಥಿತಿಗೆ ತಲುಪೋದು ಕಷ್ಟವಾಗಿರುವಾಗ, ವಯಸ್ಸಾಗ್ತಾ ಆಗ್ತಾ ನಮ್ಗೆ ಚಿಂತೆಗಳು ಜಾಸ್ತಿ ಆಗುತ್ತಲ್ಲ, ಅವಾಗ ನಿರುದ್ಧ ಸ್ಥಿತಿಗೆ ಹೋಗಿ ತಪ್ಪು. ಯಾಕಂದ್ರೆ ಏಕಾಗ್ರಕ್ಕೆ ಬರೋದು ಕಷ್ಟ, ಹಾಗಾಗಿ ನಿರುದ್ಧ ಸ್ಥಿತಿಗೆ ಬರೋದು ಕಷ್ಟ ಆಗುತ್ತೆ. ಅದನ್ನ ನಾನು ಯಾಕೆ ತುಂಬಾ ಒತ್ತು ಕೊಡ್ಲಿಲ್ಲ ಅಂದ್ರೆ, ಅದು ಅಧ್ಯಯನಕ್ಕಿಂತ ಹೆಚ್ಚಿಗೆ ಅಧ್ಯಯನಕ್ಕೆ ಹಿನ್ನೆಲೆಯನ್ನು ಒದಗಿಸುವಂಥದ್ದು ಅಷ್ಟೇ. ಚೆನ್ನಾಗಿ ನಿದ್ದೆ ಮಾಡ್ಬಿಟ್ರೆ ಬೆಳಗಾಗಿದ್ರೆ ಓದಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಅಂತ ಅಷ್ಟೇ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾವುದು ಇಲ್ಲದಿದ್ರೆ ಶರಣಪ್ಪ ಅವರು ವಂದನಾರ್ಪಣೆ ಹೇಳ್ಬೋದು. ಹಾಯ್ ತಾತ. ಹೇಳು ಮರಿ. ತುಂಬಾ ಚೆನ್ನಾಗಿತ್ತು ತಾತ. ವೆರಿ ಗುಡ್, ವೆರಿ ಗುಡ್. ನಮ್ಗೇನು ಫಲಾನುಭವಿಗಳು, ಕಾರ್ಯಕ್ರಮ ಪ್ರಾಯೋಜಕರೇ ಫಲಾನುಭವಿಗಳಾದ್ರೆ ಇನ್ನೂ ಖುಷಿ ಅಲ್ವಾ? ಫಲಾನುಭವಿಗಳು ಅಂದ್ರೆ ಏನ್ ಗೊತ್ತಾ? ಟಾರ್ಗೆಟ್ ಗ್ರೂಪ್. ಕಾರ್ಯಕ್ರಮ ಪ್ರಾಯೋಜಿಸಿದವ್ರು ಅಂದ್ರೆ ಸ್ಪಾನ್ಸರ್ಡ್ ಪೀಪಲ್. ನಿಮ್ಗೆಲ್ಲ ಕನ್ನಡದಲ್ಲಿ ಹೇಳಿರೋ ಅರ್ಥವಾಗಲ್ಲ, ಇಂಗ್ಲಿಷ್ ಹೇಳ್ಬೇಕಲ್ಲ. ಸ್ಪಾನ್ಸರ್ ಮಾಡಿದ್ದಕ್ಕೆ, ನೀನು ಇಷ್ಟ ಆದದ್ದಕ್ಕೆ ತುಂಬಾ ಸಂತೋಷ ಆಯ್ತು ಮರಿ. ಇದನ್ನೆಲ್ಲ ಉಪಯೋಗಿಸಿ ನೀನ್ ಚೆನ್ನಾಗಿ ಓದಿ ತೋರಿಸ್ಬೇಕು ನಂಗೆ. ಓಕೆ. ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರೆ ಚೆನ್ನಾಗಿತ್ತು. ಅದ್ ಯಾಕೋ ಮಕ್ಕಳಿಗೆ ತಲುಪಲಿಲ್ಲ ನಮ್ಮ ಸಂದೇಶ. ರಾಧಾ ದೇವ್ ಏನಾದ್ರು ಹೇಳ್ತೀರಾ? ಇಲ್ಲ, ತುಂಬಾ ಚೆನ್ನಾಗಿತ್ತು ಸರ್ ಕಾರ್ಯಕ್ರಮ, ಕೇಳ್ತಾ ಇದ್ದೆ ನಾನು. ನಮಸ್ತೆ ಸರ್, ನಾನ್ ರಾಧಾ, ಕಂದನ್ ಕೋವಿ ಸರ್. ಕಂದನ್ ಕವಿ ರಾಧಾ ಶರಣಪ್ಪ ಸರ್ ಶಿಷ್ಯರು. ಬಂತು.
ಯಾರು ಅಂತ ನಂಗೆ ಬೇಗ ನಮಸ್ತೆ ಸರ್. ಧ್ವನಿ ಕೇಳಿದಾಗ ಎಲ್ಲೋ ಕೇಳಿದಾಗಿದೆ ಅನ್ಕೊಂಡೆ. ಸರ್. ಕನ್ನಡ ಬಂತಮ್ಮ. ಇದು ವಿಡಿಯೋ ನಿಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಹಾಕಿ ತೋರಿಸಿ. ಹೌದು ಸರ್, ನನ್ ಮಗಳು ಇಷ್ಟೊತ್ತು ಅದನ್ನೇ ಕೇಳ್ತಾ ಇದ್ರು ಸರ್. ಹೌದು ಸರ್. ಯಾರಿಗ್ ಬೇಕೋ ಅವ್ರಿಗೆ ಕೊಡ್ತೀವಿ. ನಮ್ದು ಇದೇನು ವ್ಯಾಪಾರ ಇಲ್ಲ, ಏನಿಲ್ಲ. ನೀವು ಮಕ್ಳಿಗೆ ಅನುಕೂಲ ಹೌದು ಹೌದು ಸರ್, ನನ್ ಮಗಳಿಗೆ ಇಷ್ಟೊತ್ತರೆಗೂ ಕೇಳಿಸ್ತಾ ಇದ್ದೆ ಸರ್. ಆಗ್ಲ ತುಂಬಾ ಸಂತೋಷ. ಓಕೆ. ಬಂದಿದ್ರೆ ನಿಮ್ ಸ್ಕೂಲ್ಗೂ ಬರ್ತಿದ್ದೆ ದಾವಣಗೆರೆಗೆ. ಇಲ್ಲಿಂದಲೇ ಮಾಡ್ತಿರೋದ್ರಿಂದ ಬರಕ್ಕಾಗ್ತಿಲ್ಲ. ನಮ್ಮ ನೆಕ್ಸ್ಟ್ ಟೈಮ್ ಅದಕ್ಕೋಸ್ಕರ ಬರ್ಲಿಲ್ಲ. ಹಾ ಸರ್, ಹೌದು ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನ ಯಾರಾದ್ರೂ ಪ್ರತಿಕ್ರಿಯೆ ಕೊಡೋದಿದ್ರೆ ಕೊಡ್ಬೋದು. ಇದುವರೆಗೂ ಸಂಕಲ್ಪ ವಿಕಲ್ಪದ ಮೇಲೆ ಹೇಗೆ ಸಂಕಲ್ಪ ಮಾಡಿಕೊಂಡ್ರೆ ಅದರ ಜೊತೆಗೆ ಪ್ಯಾರಲಲ್ ಆಗಿ ವಿಕಲ್ಪಗಳು ಬರ್ತವೆ. ಆ ವಿಕಲ್ಪಗಳನ್ನ ನಾವು ಕಡಿಮೆ ಮಾಡ್ತಾ ಸ್ವಸಾಮರ್ಥ್ಯದಿಂದ ಅದನ್ನ ಮುನ್ನುಗ್ಗಿದ್ರೆ ನಾವೇನಾದ್ರೂ ಸಾಧಿಸ್ಬೋದು ಅಂತ ಹೇಳ್ಬೋದು. ಇಲ್ಲಿ ಸರ್ ಅವರ ಏನು ಅವರ ಮೊಮ್ಮಗಳು ಅಂದ್ರೆ ಪ್ರೊಫೆಸರ್ ಅವರ ಮೆಚ್ಚಿನ ಮೊಮ್ಮಗಳು ಮೊದಲನೇ ವರ್ಷದಿಂದ ಅವರು ಕೇಕ್ ಕಟ್ ಮಾಡ್ಕೊಳ್ತಾ ಸಂದೇಶವನ್ನ ಕೊಡ್ತಾ ಬಂದ್ರು. ಇವತ್ತು ಅವಳು ಮಾತಾಡಿದಾಗ ನಾನು ಸಾಕಷ್ಟು ಅದರಲ್ಲೂ ಪ್ರೊಫೆಸರ್ ತಾತನ ಅವರ ಸಬ್ಜೆಕ್ಟ್ ಅಲ್ಲೇ ನನಗೆ ಬಹಳ ನಿರಾಸಕ್ತಿ ಇತ್ತು. ಆದ್ರೆ ನಾನು ಸ್ವಲ್ಪ ಅದನ್ನ ರೂಢಿ ಮಾಡ್ಕೊಳ್ತಾ ಬಂದಿದ್ದೀನಿ. ಆದ್ರೂ ಇನ್ನೂ ನನಗೆ ಕೆಮಿಸ್ಟ್ರಿ ಸ್ವಲ್ಪ ಗೊಂದಲನೇ. ಈಗ ಹೇಳಿರೋ ಪ್ರಕಾರ ನಾನು ವಿಕಲ್ಪಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಸಂಕಲ್ಪದ ಕಡೆಗೆ ಹೆಜ್ಜಿಡ್ತೀನಿ ಅಂತ ನನ್ನ ಹತ್ರ ಮಾತಾಡಿದ್ಲು. ಅದನ್ನೇ ಮಾತಾಡಮ್ಮ ತಾತ ಅಂತ ಹೇಳಿದೆ. ಅವಳು ಬಹಳ ಚೆನ್ನಾಗಿತ್ತು ಅಂತ ಹೇಳಿ ನಿಲ್ಸಿದ್ದಾಳೆ. ಹಾಗಾಗಿ ಶಾಣಪ್ಪ, ಒಂದೇ ಒಂದ್ ಮಾತು. ವಿಕಲ್ಪ ಸಂಕಲ್ಪದ ಶತ್ರು ಅಲ್ಲ. ವಿಕಲ್ಪ ಅನ್ನೋದು ಒಂದ್ ರೀತಿ ಹೊರೆ ಹಚ್ಚಿದ ಹಾಗೆ ಅಲ್ವಾ? ಋಷಿಗಳು ತಪಸ್ ಮಾಡಿದ್ರೆ ರಂಬೆ, ಊರ್ವಶಿ, ಮೇನಕೆಯರೆಲ್ಲ ಬಂದ್ಬಿಟ್ಟು ಇವನ್ ಸಂಕಲ್ಪ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ತಿದ್ರಲ್ವಾ? ಹಾಗೆ ವಿಕಲ್ಪವು ನಮ್ಗೆ ಒಳ್ಳೇದೇನೆ. ಯಾಕೆ ಅಂದ್ರೆ ನಮ್ಮ ಸಂಕಲ್ಪದ ಗಟ್ಟಿತನ ಏನು ಅನ್ನೋದನ್ನ ಪರೀಕ್ಷೆ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ವೈರಿಯಾಗಿ ಭಾವಿಸಬಾರ್ದು. ವಿಕಲ್ಪ ಬರಲಿ, ಅದೆಷ್ಟು ಬರುತ್ತೋ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತ ಒಂದು ಛಲ ಇದ್ದವ್ರಿಗೆ ವಿಕಲ್ಪ ಒಳ್ಳೇದೇನೆ. ಯಾಕೆಂದ್ರೆ ತೂಕಡ್ಸಕ್ ಬಿಡೋದಿಲ್ಲ ನಮ್ಮನ್ನದು, ಎಚ್ಚರವಾಗಿರಕ್ ಬಿಡುತ್ತೆ. ಇದನ್ನ ನಾನು ಹೇಳ್ಬೇಕಂತ ಅಷ್ಟು ಇಷ್ಟಪಟ್ಟೆ. ಆಯ್ತು, ಮುಂದುವರಿಸಿ ಸರ್. ಹೌದು ಸರ್, ಸತ್ಯನೇ. ಹಾಗಾಗಿ ಇವತ್ತು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಬಂತು ಸರ್. ನನ್ನ ಮಕ್ಕಳು ಇನ್ನೂ ಜಾಸ್ತಿ ಬರ್ತಾರೆ ಅಂತಂದು ಸುಮಾರು ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು 20 ಮೇಲೆ ಗ್ರೂಪ್ಗೆ ನಾನು ಕಳ್ಸಿದ್ದೀನಿ ಸರ್. ಎಲ್ಲರೂ ಟೀಚರ್ಸೇ, ಭಾಗವಹಿಸಿಲ್ಲ. ಅದೊಂದು ಮೊದಲಿಂದನೂ ಕೊರಗಿದೆ. ಒಂದ್ ಕೆಲಸ ಮಾಡಿ, ಇದ್ರ ವಿಡಿಯೋ ಇದೆಯಲ್ಲ, ಯಾವ ಸ್ಕೂಲ್ನವ್ರು ಕೇಳ್ತಾರೋ ಕೊಡಿದ. ಅದಕ್ಕೆ ನಮ್ಗೇನು ಅದೇನು ಅವ್ರಿಗೆ ಕಳ್ಸಿದ್ರೆ ಅವ್ರು ಮಾಡೋದಾದ್ರೆ ಮಾಡ್ಲಿ. ಅದು ಇನ್ನೂ ಒಂದು ಅವಕಾಶ ಮಾಡ್ಕೊಡಿ. ಹೇಗೋ ಕನ್ನಡ ನಾಡಿನ ಮಕ್ಕಳು ಮುಂದೆ ಬಂದ್ರೆ ನಂಗೆ ಸಾಕು. ಖಂಡಿತ ಸರ್, ಅದನ್ನ ಕಳಿಸ್ಕೊಡ್ತೀನಿ ಸರ್. ಆ ಗ್ರೂಪ್ಗಳಿಗೆಲ್ಲ ಕಳಿಸ್ಕೊಡ್ತೀನಿ ಇದನ್ನ. ಇದುವರೆಗೂ ಏನು ಪ್ರೊಫೆಸರ್ ಅವರು ಈ ಸಂಕಲ್ಪ ವಿಕಲ್ಪದ ಮೇಲೆ ಒಂದು ಅತ್ಯುತ್ತಮವಾದಂತಹ ಆಶಯ ನುಡಿಗಳನ್ನ ಹಾಡಿದ್ದಾರೆ. ಅವ್ರ ಭಾಷಣ ಅನ್ನೋಕ್ಕಿಂತ, ಉಪನ್ಯಾಸ ಅನ್ನೋದಕ್ಕಿಂತ ಆಶಯ ನುಡಿಗಳು ಆ ಮಕ್ಕಳಿಗೆ ಅದು ತಲುಪಬೇಕು ಅಂತ ಅವರು. ಹಾಗಾಗಿ ಅವರಿಗೆ ಪ್ರೋಮಿತಾ ಗೌರಿ ಮತ್ತೆ ಅವರ ಪ್ರಾಯೋಜಕರು, ಅವರ ಪೇರೆಂಟ್ಸ್ ವತಿಯಿಂದ ಹೃತ್ಪೂರ್ವಕವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಏನು ಆಗಮಿಸಿರುವಂತ ಎಲ್ಲಾ ಬಂಧುಗಳಿಗೆ ಸಹ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.